ಲಕ್ಷ್ಮೀ ಭೂವರಹಸ್ವಾಮಿಯ ಪ್ರಸಾದವನ್ನು ಪ್ರತಿಯೊಬ್ಬರೂ ಸ್ವೀಕರಿಸಿ ತದನಂತರ ಹೊರಡಬೇಕು. ಅಕಸ್ಮಾತ್ ಪ್ರಯಾಣ ಹೊರಡಬೇಕಾಗಿದೆ, ಅರ್ಜೆಂಟ್ ಇದೆ ಅಂತಹವರು ಪ್ರಸಾದವನ್ನು ಕೇಳಿ ತಗೊಂಡು ಹೊರಡಿ. ಪ್ರಸಾದ ಇಲ್ಲದಿರ ಯಾರೂ ಹೊರಡಬೇಡಿ. ಈಗ ಅಗ್ನಿ ಕಾರ್ಯ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ಭೂವರಹಸ್ವಾಮಿ ಮಹಾಸುದರ್ಶನ ಮಹಾಮಂತ್ರದಿಂದ ಹವನ ನಡೆಯುತ್ತೆ. ಹವನದ ಮಂತ್ರದ ಸ್ವರೂಪದಲ್ಲೇ ಸ್ವಾಮಿಯ ಯಾವಾಗ ಹವನ ಹವಿಸ್ಸನ್ನು ಕೊಡ್ತಾ ಹೋಗ್ತೀವಿ, ಆಜ್ಯವನ್ನು ತುಪ್ಪವನ್ನು ಸ್ವಾಮಿಯ ಅಭಿಷೇಕ ಹೋಮದಲ್ಲಿ ಕೊಡ್ತಾ ಹೋಗ್ತೀವಿ. ಆ ತುಪ್ಪವನ್ನು ಹವಿಸ್ಸು ಕೊಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಅದೇ ಸಮಯದಲ್ಲಿ ಸ್ವಾಮಿಯ ಮಂತ್ರದೊಡನೆ ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮಕ್ಕೆ ಗೋಕ್ಷೀರದಿಂದ ಹಾಲು ಮೊಸರು ಮತ್ತು ವಿಶೇಷವಾದಂಥ ಶ್ರೀಗಂಧ ಇದರಲ್ಲಿ ಸ್ವಾಮಿಗೆ ಅಭಿಷೇಕವಾಗುತ್ತೆ. ಅದನ್ನು ಸಹಿತ ದರ್ಶನ ಮಾಡೋಣ. ಆ ದರ್ಶನ ಭಾಗದಲ್ಲಿ ತಾಯಿ ಮತ್ತೊಂದು ಥರ ಅಲಂಕಾರದಲ್ಲಿ ದರ್ಶನ ಕೊಡ್ತಾಳೆ. ಇವತ್ತು 3 ಅಲಂಕಾರಗಳು ವಿಶೇಷ ತಾಯಿಗೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ. ಈ ಸೃಷ್ಟಿನೇ ಅವಳ ಕೈಲಿದೆ. ಅಂತಹ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಭಗವತಿಯ ಅನುಗ್ರಹದೊಂದಿಗೆ ಕಾರ್ಯಸಿದ್ಧಿ ಆಗಬೇಕಾದರೆ ಇವತ್ತು ನಿಜಕ್ಕೂ ಬಹಳ ಅದೃಷ್ಟವಂತರಿದ್ದೀರಿ. ಇವತ್ತು ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು ನೀವು ಬಹಳ ಅದೃಷ್ಟ ಮಾಡಿದ್ದೀರಿ. ಏಕಕಾಲದಲ್ಲಿ 3 ಶಕ್ತಿ ದೇವತೆಗಳನ್ನು ದರ್ಶನ ಮಾಡುವ ಭಾಗ್ಯ ಇವತ್ತು ನಿಮ್ಮದು. ಜೊತೆಗೆ ಭೂವರಹಸ್ವಾಮಿಯ ಆ ವಿಶೇಷವಾದಂಥ ಸಾಲಿಗ್ರಾಮಕ್ಕೆ ಅಭಿಷೇಕ ನಡೆಯೋದನ್ನು ತಾವು ಕಣ್ತುಂಬಿಸ್ಕೋಬೋದು. ಇನ್ನು ದೀಪಾರಾಧನೆ ಆಗಿದೆ. ಇನ್ನು ಷೋಡಶೋಪಚಾರ ಪೂಜೆ ಮುಗಿಸಿ ಹೋಮ ಕಾರ್ಯವನ್ನು ಶುರು ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಲಕ್ಷ್ಮೀ ಭೂವರಹಸ್ವಾಮಿಯ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಕಾಯಕ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆಯೆಂದು ಶುಭ ಸಂಧ್ಯಾಕಾಲ ನಡೀತಿರ್ತಕ್ಕಂತಹ ಲಕ್ಷ್ಮೀ ಭೂವರಹಸ್ವಾಮಿಯ ಲಕ್ಷ್ಮೀ ಸುದರ್ಶನನ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಈ ಹೋಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂಥ ಮಹಾಸಂಕಲ್ಪದಲ್ಲೇ ಇವತ್ತು ಚಿಂತಿಸ್ತಾ ಎಲ್ಲರಿಗೂ ಒಳಿತಾಗಲಿ. ಎಲ್ಲರೂ ಸಹಿತ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಶ್ರೀಂ ಶ್ರೀಂ ಲಕ್ಷ್ಮೀ ಭೂವರಾಹ ಭೂದೇವತಾ ಪ್ರಿಯಂ ಶ್ರೀ ಮಹಾವಿಷ್ಣು ದೇವತಾ ಪ್ರಿಯತಾಂ ಲಕ್ಷ್ಮೀ ಭೂವರಾಹ ಭೂದೇವತಾ ಪ್ರಿಯತಾಂ ಶ್ರೀ ಮಹಾವಿಷ್ಣವೇ ಇದನ್ ನಮಃ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ 3 ಶಕ್ತಿ ದೇವತೆಗಳನ್ನು ಇವತ್ತು ದರ್ಶನ ಮಾಡ್ತಾ ಇದ್ದೀರಿ ಶುಭ ಹುಣ್ಣಿಮೆ ಎಂದು. ಅದರಲ್ಲೂ
ಇವತ್ತು ನಡೀತಿರ್ತಕ್ಕಂತಹ ಇವತ್ತಿನ ಹುಣ್ಣಿಮೆಯ ಈ ವಿಶೇಷವಾದಂಥ ಸಾಲಿಗ್ರಾಮಾನುಷ್ಠಾನ ಲಕ್ಷ್ಮೀ ಬೋರಹ ಸ್ವಾಮಿಗೆ ಈಗ ಅಭಿಷೇಕವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಯಾರ್ಯಾರ ಮನೆಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಜನೆ ಬೇಕಾಗಿದೆ, ಎಲ್ಲರೂ ವಿದ್ಯಾರ್ಥಿಗಳೇ. ಮನುಷ್ಯ ಹುಟ್ಟಿನಿಂದ ಸಾಯುವ ಕಡೆಯ ಕ್ಷಣದವರೆಗೂ ಅವನು ವಿದ್ಯಾರ್ಥಿ ಅಂತಲೇ ಇರ್ತಕ್ಕಂಥದ್ದು. ಯಾಕೆಂದರೆ ಕಲಿತಷ್ಟು ಕಲಿಬೇಕಾಗಿದೆ. ಎಷ್ಟು ಕಲಿತರೂ ಸಾಕಾಗೋದಿಲ್ಲ, ಇನ್ನೂ ಕಲಿಬೇಕು, ಇನ್ನೂ ಕಲಿಬೇಕು, ಇನ್ನೂ ಕಲಿಬೇಕು. ಕಲಿತಷ್ಟು ಕಲಿಬೇಕಾಗಿದೆ. ಅಂತಹ ಕಲಿಕೆ ಎಲ್ಲರಿಗೂ ಯಶಸ್ಸನ್ನು ತರಲಿ. ತಾಯಿ ಶಾರದೆಯ ಅನುಗ್ರಹ ಉಂಟಾಗಲಿ, ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಅಭಿಷೇಕವನ್ನು ಪ್ರಾರಂಭ ಮಾಡೋಣ. ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿವೃದ್ಧಿಂ ದದಾತು ಮೇ ಕ್ಷುತ್ಪಿಪಾಸಾಮಲಾನ್ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಮಸಮೃದ್ಧಿಂ ಚ ಸರ್ವಾನ್ ನಿರ್ಣುದ ಮೇ ಗೃಹಾತ್ ಗಂಧದ್ವಾರಾನ್ ದುರಾಧರ್ಷಾನ್ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಗುಂ ಸರ್ವಭೂತಾನಾಂ ತಾಮಿಹೋ ಬಹ್ವಯೇ ಶ್ರಿಯಂ ಮನಸಃ ಕಾಮಮಾಕೋತಿಂ ವಾಚಃ ಸತ್ಯಮಶೀಮಹೇ ಪಶೂನಾಂ ರೂಪವನ್ನಸ್ಯ ಮಯಿ ಶ್ರೇಶ್ರಯತಾಂ ಯಶಃ ಕರ್ದಮೇ ಅಪ್ರಜಾಭೂತಾ ಮಯಿ ಸಂಭವ ಕರ್ದಮಾ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ ಆಪಸ್ಸೃಜಂತು ಸ್ನಿಗ್ಧಾನಿ ಚಿಕ್ಲೀಕವಸ ಮೇ ಗೃಹೇ ನಿಜ ದೇವೀಂ ಮಾತರಂ ಶ್ರಿಯಂ ವಾಸಯ ಮೇ ಕುಲೆ ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಆರ್ದ್ರಾಂ ಯಃಕರಿಣೀಂ ಯಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾರಿಂದೇಯಂ ಪುರುಷಾನಹಂ ಯಶುಜಿಃ ಪ್ರಯತೋ ಭೂತ್ವಾ ಜುಹುಯಾದಾಜ್ಯಮನ್ವಹಂ ಶ್ರಿಯಃ ಪಂಚದಶರ್ಚಂ ಚ ಶ್ರೀಕಾಮಃ ಸತತಂ ಜಪೇತ್ ಪದ್ಮಾನನೆ ಪದ್ಮ ಊರೋ ಪದ್ಮಾಕ್ಷಿ ಪದ್ಮ ಸಂಭವೆ ತ್ವಂ ಮಾಂ ಭಜಸ್ವ ಪದ್ಮಾಕ್ಷಿ ಯೇನ ಸೌಖ್ಯಂ ಲಭಾಮ್ಯಹಂ ಅಶ್ವದಾಯೇ ಗೋದಾಯೇ ಧನದಾಯೇ ಮಹಾಧನೆ ಧನಂ ಮೇ ಲಭತಾಂ ದೇವಿ ಸರ್ವಕಾಮಾರ್ಥ ಸಿದ್ಧಯೇ ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತ್ಯಶ್ವಾದಿಗವೇ ರಥಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ ಚಂದ್ರಾಭಾಂ ಲಕ್ಷ್ಮೀಮೀಶಾನಾಂ ಸೂರ್ಯಾಭಾಂ ಶ್ರಿಯಮೇಶ್ವರೀಂ ಚಂದ್ರಸೂರ್ಯಾಗ್ನಿ ಸರ್ವಾಭಾಂ ಮಹಾಲಕ್ಷ್ಮೀಮುಪಾಸ್ಮಹೇ ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋ ಧನಂ ವಸುಃ ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನುತೆ ವೈನತೇಜ ಸೋಮಂ ಪಿಬತು ವೃತ್ರಃ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿಃ ಭವಂತಿ ಕೃತಪುಣ್ಯಾನಾಂ ಭಕ್ತಾನಾಂ ಶ್ರೀಸೂಕ್ತಂ ಜಪೇತ್ ಸದಾ ವರ್ಷಂತು ತೇ ವಿಭಾವರಿ ದಿವೋ ಅಭ್ರಸ್ಯ ವಿದ್ಯುತಃ ರೋಹಂತು ಸರ್ವಬೀಜಾನ್ಯವ ಬ್ರಹ್ಮದ್ವಿಷೋಜಹಿ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೀಯಾ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈರ್ಮಣಿಗಣಖಚಿತೈः ಸ್ನಾಪಿತಾ ಹೇಮಕುಂಭೈः ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇ. ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕವನ್ನು ದರ್ಶನ ಮಾಡಿದಿರಿ. ಜೊತೆಗೆ ಜಗನ್ಮಾತೆಯಾದಂತಹ ತಾಯಿ ಶಾರದೆಯ ವಿಶೇಷವಾಗಿರ್ತಕ್ಕಂತಹ ದರ್ಶನವನ್ನು ಮಾಡಿದಿರಿ. ಇನ್ನು ಲಕ್ಷ್ಮೀ ಬೋರಹ ಸ್ವಾಮಿಯ ಮಹಾಯಜ್ಞಕ್ಕೆ ಎಲ್ಲರೂ ತೆರಳಬೇಕಾಗಿದೆ. ನಡೆರಿ, ಎಲ್ಲ ಯಜ್ಞಕುಂಡದ ಹತ್ರ ಹೊರಡೋಣ. ಅಲ್ಲಿ ಸ್ವಾಮಿಗೆ ನಡೆದಿರುವಂತಹ ಯಜ್ಞ, ಅಲ್ಲಿ ಪೂರ್ಣಾಹುತಿಯನ್ನು ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿ ಬಂದರೆ ಮಂಗಳಾರತಿ ಆದ ನಂತರ ನಿಮ್ಮೊಂದಿಗೆ ಒಂದೆರಡು ಆಶೀರ್ವಚನ, ಜೊತೆಗೆ ನಿಮ್ಮ ಜೊತೆ ಕೂತ್ಕೊಂಡು ನಾನು ಪ್ರಸಾದ ತಗೊಳ್ಳುವಂತ. ಬನ್ನಿ ಹೊರಡೋಣ. ತಾವಿಷ್ಟೊತ್ತು
ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ರಕ್ಷಾಬಂಧನ, ಯಜುರ್ವೇದ ಉಪಕರ್ಮ, ಗಾಯತ್ರಿ ಪ್ರತಿಪತ್ತಾಗಿರ್ತಕ್ಕಂಥ ಬೆಳಗಿನ ಮುಹೂರ್ತ, ವಿಶೇಷವಾಗಿರ್ತಕ್ಕಂಥ ಇಷ್ಟೆಲ್ಲ ಆರಾಧನೆಗಳನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಲಕ್ಷ್ಮೀ ಭೂವರಹಸ್ವಾಮಿಯ ವಿಶೇಷವಾದಂತಹ ಸಾಲಿಗ್ರಾಮದ ಅಭಿಷೇಕವನ್ನು ದರ್ಶನ ಮಾಡಿದ್ದೀರಿ. ಹಾಗೆ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ದೇವತೆಗಳನ್ನು, ಗಣಪತಿಯನ್ನು, ಆದಿತ್ಯಾದಿ ನವಗ್ರಹಗಳನ್ನು ಮತ್ತು ಮಹಾವಿಷ್ಣುವನ್ನು, ಜೊತೆಗೆ ಲಕ್ಷ್ಮೀ ಹೈಗ್ರೀವ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಭೂವರಹ 3 ದೇವತೆಗಳನ್ನೂ ಸಹಿತ ವಿಶೇಷವಾಗಿ ಆರಾಧನೆ ಮಾಡಿ ಸರ್ವರಿಗೂ ಸಹಿತ ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂಥೇಳಿ, ಎಲ್ಲರ ಆರೋಗ್ಯ ಭಾಗ್ಯ ಸಿದ್ಧಿ ಆಗಲಿ ಅಂಥೇಳಿ, ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಜ್ಞಾನವಂತರಾಗಲಿ, ಬುದ್ಧಿವಂತರಾಗಲಿ, ಸಂಸ್ಕಾರವಂತರಾಗಲಿ ಎಂಬತಕ್ಕಂಥದ್ರಿಂದ ಮನೆಯಲ್ಲಿ ಪಾಠ ಹೇಳಿದ್ರೆ ಸಾಲದು, ಮಕ್ಕಳನ್ನು ಒಳ್ಳೆ ಶಾಲಾ ಕಾಲೇಜಿಗೆ ಸೇರಿಸಿದ್ರೆ ಸಾಲದು, ಅಥವಾ ಮಕ್ಕಳನ್ನು ಒಳ್ಳೆ ಕಾನ್ವೆಂಟ್ಗೆ ಹಾಕಿದ್ದೀವಿ, ನಾವು ವರ್ಷಕ್ಕೆ ಅಥವಾ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅಂದರೆ ಸಾಲದು. ಅಂತಹ ಮಕ್ಕಳು ಮೊದಲು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥ ಕಲೆ, ಅಂಥ ಸಂಸ್ಕೃತಿಯನ್ನು ಕಲಿಸ್ಬೇಕು ನಾವು. ಮನೆಯಲ್ಲಿ ಮಕ್ಕಳಿಗೆ ನಿಮ್ಮ ತಂದೆ ಏನು ಶ್ರಮ ಪಡ್ತಿದ್ದಾರೆ, ನಿಮ್ಮ ತಾಯಿ ಏನು ಶ್ರಮ ಪಡ್ತಿದ್ದಾರೆ, ನಿಮ್ಮ ಅಜ್ಜಿ ತಾತನ ಶ್ರಮ ಏನಿದೆ, ನಿಮ್ಮ ಅಜ್ಜಿ ತಾತ ಏನು ಕಷ್ಟಪಟ್ಟು ಇವತ್ತು ನಮ್ಮನ್ನು ಬೆಳೆಸಿದ್ದಾರೆ, ನಮ್ಮಿಂದ ಇವತ್ತು ನಿಮ್ಮ ಬೆಳವಣಿಗೆ ಏನಿದೆ ಎಂಬತಕ್ಕಂಥದ್ದನ್ನು ಅರ್ಥ ಆ ಮಕ್ಕಳಿಗೆ ಅರಿವನ್ನು ಮೂಡಿಸಿದ್ರೆ ಮಾತ್ರ ಆ ಮನೇಲಿ ಒಂದು ಸಂಸ್ಕಾರದ ಅರಿವುಂಟಾಗುತ್ತೆ. ಇಲ್ಲ ಅಂದರೆ ನೀವು ಕಷ್ಟಪಟ್ಟು ನೀವು ಹೇಗೆ ದುಡ್ತಿದ್ದೀರೋ, ಯಾವ ರೀತಿ ದುಡಿದು ತರ್ತಿದ್ದೀರೋ, ಅಥವಾ ಎಷ್ಟು ಶ್ರಮಿಸ್ತಾ ಇದ್ದೀರೋ, ನಿಮ್ಮ ಶ್ರಮದ ಪ್ರತಿಫಲ ಮಕ್ಕಳಿಗೆ ಗೊತ್ತಾಗಿಲ್ಲ ಅಂದರೆ ನಾಳೆ ಮಕ್ಕಳು ಬೆಳೆದು ತಲೆಗೆ ಮೆಣಸರಿಯುವಂಥ ಕಾಲ ಎದುರಾಗುತ್ತೆ. ಯಾರೇ ಅತಿಥಿ ಅಭ್ಯಾಗತರು ಬಂದರೂ ಸಹಿತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಕ್ಕಳು ಕೂತ್ಕೊಳ್ತಾರೆ ವಿನಃ ಎದ್ದು ನಿಂತು ನೀವು ಗೌರವದಿಂದ ಕರಿತೀರಿ, ನಿಮ್ಮ ಮನೆ ಮಕ್ಕಳು ಮಾತ್ರ ಮೊಬೈಲ್ ತಿರುಗಿಸ್ತಾ ಕೂತ್ಕೊಳ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ. ಇನ್ನು ಮುಂದಾದರೂ ಸಹಿತ ನಾವು ಕಲಿತು ಸರಿಯಾದಂಥ ಸಮಂಜಸವಾದಂಥ ಒಳ್ಳೆ ಸದೃಢ ಬದುಕನ್ನು, ಭಾರತ ದೇಶದ ಹಿಂದೂ ಸನಾತನ ಧರ್ಮದ ಸೂಕ್ಷ್ಮತೆಗಳನ್ನು ಅರಿತು ಧರ್ಮ, ಸಂಸ್ಕೃತಿ, ಸಂಪ್ರದಾಯವನ್ನು, ವಿಶೇಷವಾಗಿರ್ತಕ್ಕಂಥ ಮಾರ್ಗಲಕ್ಷಣವನ್ನು ಮಕ್ಕಳಿಗೆ ಉಣಬಡಿಸಿದ್ರೆ ಇಂತಹ ಯಜ್ಞಯಾಗಾದಿಗಳಿಗೆ ತಾವೆಲ್ಲರೂ ಸಹಿತ ಬಂದದ್ದು ಸಾರ್ಥಕತೆ ಆಗುತ್ತೆ. ಹಾಗಾಗಿ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಶುಭ ಮೌಲ್ಯಗಳು, ಜೊತೆಗೆ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು ನಡೀತಿರ್ತಕ್ಕಂಥ ಲಕ್ಷ್ಮೀ ಭೂವರಹಸ್ವಾಮಿಯ ಮಹಾಯಜ್ಞದ ಸಂಪೂರ್ಣ ಫಲ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಇದಂ ಬೆಷ್ಟಾರ್ಥ ಚಕ್ರಮೇ ಯಾವುದೇ ಯಜ್ಞ ಯಾಗಾದಿಗಳಾದರೂ 4 ಹನಿ ಮಳೆ ಬಿದ್ದರೆ ಆ ಯಜ್ಞ ಪರಿಪೂರ್ಣ ಅಂತ ಹೇಳ್ತಾರೆ. ಅಂತಹ ಯಜ್ಞವನ್ನು ವಿಶೇಷವಾದಂತಹ ರೀತಿ ಇಲ್ಲಿ ಲಕ್ಷ್ಮೀ ಭೂವರಹಸ್ವಾಮಿ ಸಾನ್ನಿಧ್ಯ ಇರೋದ್ರಿಂದ ಆತ ತೃಪ್ತನಾಗಿ ಮಹಾಮೂಲ ಮಂತ್ರದಿಂದ ಹವನ ಆದ ನಂತರ ಮಳೆ ಸಿಂಚನ ಆಗ್ತಾ ಇದೆ, ಮಳೆ ಬರ್ತಾ ಇದೆ ಅಂದರೆ ಅದೆಷ್ಟು ಆನಂದ. ಇಷ್ಟು ದಿವಸದಿಂದ ಮಳೆ ಇಲ್ಲ. ನಮ್ಮ ರಾಜ್ಯದ ರೈತ ಬಾಂಧವರು ಚೆನ್ನಾಗಿರಬೇಕಾದ್ರೆ ಒಳ್ಳೆ ಮಳೆ ಆಗಬೇಕು. ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿದ್ದರೆ ನಾವು ರಕ್ಷಣೆ ಆಗಿರ್ತೀವಿ. ಹಾಗಾಗಿ ಸ್ವಾಮಿಯ ಮಹಾಮಂತ್ರವನ್ನು, ಮೂಲ ಮಂತ್ರವನ್ನು ಜಪ ಮಾಡುವಾಗ, ಸ್ವಾಮಿಗೆ ಮಹಾಮಂತ್ರದ ಹವನ ನಡೆಸುವಾಗ ಈ ಶುಭ ಸನ್ನಿವೇಶದಲ್ಲಿ 4 ಹನಿ ಮಳೆ ಬಿದ್ದು ನಮ್ಮ ದೇಹದ ಮೇಲೆ 1 ಹನಿ ಮಳೆ ಬಿದ್ದರೂ ಅದರ ಆನಂದ ಎಷ್ಟಿರುತ್ತೆ ನೋಡಿ. ಬೇಕಾದ್ದನ್ನು ಸಂಪಾದನೆ ಮಾಡಬಹುದು, ಆದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಒಂದು ವೈಪರೀತ್ಯ ವಿಶೇಷತೆಗಳನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವ? ನಮಗೆ ಬೇಕು ಅಂದಾಗ ಮಳೆ ಬಾ ಅಂದರೆ ಬರ್ತಾ? ಆದರೆ ಈ ಶುಭ ಸನ್ನಿವೇಶಗಳಲ್ಲಿ, ಈ ಪಂಚಭೂತಗಳಲ್ಲಿ ಅಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಲಕ್ಷ್ಮೀ ಭೂವರಹಸ್ವಾಮಿನ ಪ್ರಾರ್ಥನೆ ಮಾಡಿ ರಾಜ್ಯದ ದೇಶದ ರೈತ ಬಾಂಧವರು, ಯೋಧರು ಇಬ್ಬರೂ ಚೆನ್ನಾಗಿರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಲಕ್ಷ್ಮೀ ಭೂವರಹಸ್ವಾಮಿನ ನಾನು ಸಂಕಲ್ಪ ನಡೆಸ್ತಿದ್ದೇನೆ. ತಾವೆಲ್ಲರೂ ಸಹಿತ ನಿಮ್ಮ ಮನೆ ದೇವರು ಸಹಿತ ಪ್ರಾರ್ಥನೆ ಮಾಡ್ಕೊಳ್ಳಿ.
ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಳ್ಳಿಗೆ ಸಮೀಪ ಇರತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲಿ ಬಹಳ ವಿಶೇಷವಾಗಿ ನಾನಾ ಅಲಂಕಾರಗಳಿಂದ ಕಂಗೊಳಿಸ್ತಿರ್ತಕ್ಕಂತಹ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಅತ್ಯದ್ಭುತವಾದಂಥ ಹುಣ್ಣಿಮೆಯ ಅನುಷ್ಠಾನ. ಪ್ರತಿ ಹುಣ್ಣಿಮೆ ನಡೀತಕ್ಕಂತಹ ಅನುಷ್ಠಾನಗಳಿಗೂ ಇವತ್ತು ನಡೀತಿರ್ತಕ್ಕಂಥ ಈ ಪೂಜಾನುಷ್ಠಾನಕ್ಕೂ ಸಾಕಷ್ಟು ವ್ಯತ್ಯಾಸಗಳೇ ಇದೆ. ಎಷ್ಟೇ ಆದರೂ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಇಡೀ ಭೂಮಂಡಲವನ್ನೇ ಆಳ್ತಕ್ಕಂಥವನು, ಅಂದು ಭೂಮಹಾಲಕ್ಷ್ಮಿಗೆ ಭೂದೇವಿಗೆ ಸಮಸ್ಯೆ ಆದಾಗ ಉದಯೋನ್ಮುಖನಾದಂತಹವನು ಭೂವರಾಹ. ಅಂತಹ ವರಾಹಮೂರ್ತಿಯ ವಿಶೇಷವಾದಂಥ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಈ ಮಹರ್ಷಿ ಮಂದಿರ. ಇದೊಂದು ಶ್ರೀ ಕ್ಷೇತ್ರವಾಗಿ ಬೇಡಿ ಬರತಕ್ಕಂತಹ ಪ್ರತಿಯೊಬ್ಬ ಭಕ್ತರ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಒಂದು ಪರಿಹಾರದ ಕ್ಷೇತ್ರವಾಗಿರ್ತಕ್ಕಂತಹ ಇವತ್ತಿನ ಈ ಕ್ಷೇತ್ರ ಇದು ಶ್ರೀ ಕ್ಷೇತ್ರವೇ ಸರಿ. ಹಾಗಾಗಿ ಸಾಕಷ್ಟು ಜನ ಭಕ್ತರ ಆಗಮನ, ಇವತ್ತು ಇಷ್ಟೊತ್ತಾದರೂ ಸಹಿತ ಅಲಂಕಾರ, ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ನಡೆದಂಥ ಮಹಾಯಜ್ಞ ಎಲ್ಲವನ್ನು ಸಹಿತ ವೀಕ್ಷಣೆ ಮಾಡಿದ್ರಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ತಾಯಿ ಸರಸ್ವತಿ ಇದ್ದಾಳೆ, ತಾಯಿ ಮಹಾಲಕ್ಷ್ಮಿ ಇದ್ದಾಳೆ. ಹಾಗೆ ಲಕ್ಷ್ಮಿಯೊಂದಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಕಾಳಿಯೂ ಸಹಿತ. ಏನೇ ಆದರೂ ಇವತ್ತಿನ ದಿವಸ ಲಕ್ಷ್ಮಿಯೊಂದಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಮೂರು ಶಕ್ತಿ ದೇವತೆಗಳು ಸಹಿತ ಲಕ್ಷ್ಮೀ ಬೋರಹ ಸಾಲಿಗ್ರಾಮದ ಈ ಒಂದು ವಿಶೇಷವಾಗಿರುವ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಸಮೇತ ಸರಸ್ವತಿ ಮತ್ತು ಕಾಳಿ ಇರತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಹಾಗಾಗಿ ಇವತ್ತಿನ ಕೋರಿಕೆಗಳನ್ನು, ಇವತ್ತಿನ ನಿಮ್ಮ ಮನೋಕಾಮನೆಗಳನ್ನು ಏನು ಸಂಕಲ್ಪ ಮಾಡ್ತಿದ್ದೀರೋ ಆ ಸಂಕಲ್ಪ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ ಎಂಬಲ್ಲಿಗೆ ಸ್ವಲ್ಪವೂ ಸಂದೇಹವಿಲ್ಲ. ತಾವೆಲ್ಲರೂ ಈಗಾಗಲೇ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನೆಲ್ಲವನ್ನು ಸಹಿತ ಸಂಕಲ್ಪದಲ್ಲಿ ಮಾಡಿದ್ದೀರಿ. ಪೂರ್ವ ಸಂಕಲ್ಪಿತ ಪ್ರಕಾರೇಣ ಇವತ್ತಿನ ದಿವಸ ಮತ್ತೊಂದು ದೇವಿಗೆ ಒಂದು ಅರ್ಚನೆಯನ್ನು ಮಾಡೋಣ. ಜೊತೆಗೆ ಇವತ್ತು ಇಷ್ಟೆಲ್ಲ ಅದ್ಭುತವಾದಂತಹ ಅಲಂಕಾರ, ಪೂಜಾನುಷ್ಠಾನ ಇದೆಲ್ಲವೂ ಸಹಿತ ನನ್ನ ಆತ್ಮೀಯರು ಹಾಗೂ ನಮ್ಮ ಆಶ್ರಮದ ಪಟ್ಟ ಶಿಷ್ಯರೂ ಆದಂತಹ ನನ್ನ ತಮ್ಮನಾದಂತಹ ರಾಜೂರು ಅಲಂಕಾರವನ್ನು ತನ್ನದೇ ಆದಂಥ ತನ್ನ ಹಸ್ತದಲ್ಲಿ ಪ್ರತಿನಿತ್ಯ ದೇವರ ಆರಾಧನೆ, ಪೂಜಾನುಷ್ಠಾನ ಹಾಗೆ ದೇವರಿಗೆ ನಡೆಸುವಂಥ ವಿಶೇಷವಾದಂಥ ಅಲಂಕಾರಗಳಿಗೆ ತನ್ನ ಸಹಾಯವನ್ನು, ತನ್ನ ಹಸ್ತವನ್ನು ಸೇರಿಸಿ ಅಮ್ಮನವರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ. ಇದು ಕೈಯಲ್ಲಿ ಕಲಿತಕ್ಕಂತಹ ವಿದ್ಯೆ ಆದರೂ ದೇವಿಗೆ ಒಪ್ಪಿಗೆ ಆಗಬೇಕು, ತಾಯಿಗೆ ಒಪ್ಪಿಗೆ ಆಗಬೇಕು. ನಾವು ಮಾಡುವಂತಹ ಅಲಂಕಾರಗಳನ್ನು ಆ ತಾಯಿ ಸಮೃದ್ಧಿಯಾಗಿ, ಸಂಪನ್ನಳಾಗಿ, ಸಮೃದ್ಧಿಯಿಂದ ನೋಡಿ ಆಕೆ ಆನಂದಿಸಿದರೆ ಮಾತ್ರ ಜಗತ್ತಿನ ಕಣ್ಣು ಆನಂದವಾಗ್ತಕ್ಕಂಥದ್ದು. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂತಹ ಕಾಯಕಲ್ಪ ಎಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು, ಧೂಪದೀಪ ನೈವೇದ್ಯವನ್ನು ಮಾಡೋಣ, ಒಂದು ನಾಮಾರ್ಚನೆಯನ್ನು ಮಾಡೋಣ. ಓಂ ರಚಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ.
ಇವತ್ತು ಭವ್ಯವಾದಂತಹ ಪ್ರತಿಯೊಬ್ಬರ ವಾಸ್ತುಗೃಹಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ, ಕತ್ತಲೆಂಬತಕ್ಕಂಥದ್ದು ಆವರಿಸಿದಾಗ, ಗ್ರಹಣದ ಒಂದಷ್ಟು ಸೂಚನೆ ಅಥವಾ ಗ್ರಹಣದ ಒಂದಷ್ಟು ಸೂತಕದ ಸೂಚನೆಗಳು ಬಂದಾಗ ದೋಷ ಪರಿಹಾರಾರ್ಥವಾಗಿ ಏನು ಮಾಡಬೇಕು? ಈ ಸುಂದರವಾದಂಥ ಪ್ರಕೃತಿ ಮಾತೆ ಸಾಕಷ್ಟು ವನಸಿರಿಗಳನ್ನು ನಮಗೆ ದಯಪಾಲಿಸಿದ್ದಾಳೆ. ಆ ವನಸಿರಿಗಳಿಂದ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬಹುದು. ಅಂತಹ ಅದ್ಭುತವಾದಂತಹ ವಿಶೇಷವಾದಂತಹ ವನಸಿರಿಯೇ ತಾವು ನೋಡ್ತಿರ್ತಕ್ಕಂಥದ್ದು ಇದು ಅಂಕೋಲ ಕಡ್ಡಿ. ಅಂಕೋಲ ಎಂಬತಕ್ಕಂತಹದ್ದು ಯಾತಕ್ಕಾಗಿ ಹಚ್ಚ ಹಸಿರು ಎಲೆ ಇರುವಂತಹದ್ದನ್ನೇ ತಂದಿದ್ದೇನೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಹೇಳುವುದೊಂದು, ನೀವು ತಂದು ಮಾಡ್ಕೊಳ್ಳೋದು ಮತ್ತೊಂದು. ತಂದು ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಕೊಡುವಂಥವರು ಯಾವುದೋ ಒಂದು ವ್ಯಾಪಾರೀಕರಣವಾಗಿ, ವ್ಯಾಪಾರ ಆದರೆ ಸಾಕು, ನಾನು ಕಳಿಸಿದ್ರೆ ಸಾಕು, ಗುರುಗಳು ಟಿ ವಿಯಲ್ಲಿ ಕೂತು ಹೇಳಿದ್ದಾರೆ, ನಾನಿಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಯಾವುದೋ ಒಂದು ಮಾಡಿದ್ರೆ ಸಾಕು ಅಂತ ಮಾಡ್ತಕ್ಕಂಥ ಜನ ಸಾಕಷ್ಟು ಜನ ಆಗಿದ್ದಾರೆ. ಅರ್ಥ ಮಾಡ್ಕೋಬೇಕು. ಇರ್ತಕ್ಕಂತಹ ಒಂದೊಂದು ವನಸಿರಿಗಳಲ್ಲಿ ಒಂದೊಂದು ಅದರದ್ದೇ ಆದಂತಹ ಒಂದಷ್ಟು ಆದ್ಯತೆ ಇರುತ್ತೆ, ಅದರದ್ದೇ ಆದಂತಹ ಒಂದಷ್ಟು ಪಾವಿತ್ರ್ಯತೆ ಇರುತ್ತೆ, ಮತ್ತು ಆಯಾ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ವನಸಿರಿಗಳನ್ನೇ ತರಬೇಕಾಗತ್ತೆ. ನೋಡಿ, ಅಂಕೋಲ ಎಲೆ, ಇದು ಅಂಕೋಲ ಕಡ್ಡಿ. ಈ ಅಂಕೋಲ ಕಡ್ಡಿನಲ್ಲಿ ಎಲೆಗಳು ಬರ್ತಕ್ಕಂಥದ್ದು ಈ ಪ್ರಕಾರ ಮಾವಿನ ಎಲೆಗಳ ಥರನೇ ಇರುತ್ತೆ. ಅಂದರೆ ಇಷ್ಟು ದೊಡ್ಡದಾದಂತಹ ಎಲೆಗಳನ್ನು ಒಳ್ಳಿರ್ತಕ್ಕಂಥದ್ದು, ಇಷ್ಟು ದೊಡ್ಡ ದೊಡ್ಡ ಎಲೆಗಳಿರ್ತಕ್ಕಂಥದ್ದು. ಈ ಎಲೆಯ ತುದಿಯಲ್ಲಿ ಮುಳ್ಳಿನಿರ್ತಕ್ಕಂಥದ್ದು. ನೋಡಿ, ಅಂಕೋಲ ಅಂದರೆ ಇದು ಬರೀ ಮುಳ್ಳಿರ್ತಕ್ಕಂಥದ್ದು. ಇದನ್ನು ಭಾಳ ಜೋಪಾನವಾಗಿ ತರಬೇಕು. ಸ್ವಲ್ಪ ಯಾಮಾರಿದ್ರೆ ಕೈಗೆ ಚುಚ್ಕೊಳ್ಳುತ್ತದೆ. ಇದು ಬಿಳೆ ಅಂಕೋಲ ಅಂತ ಹೇಳ್ತಾರೆ. ಅಂಕೋಲ ಕಡ್ಡಿಗಳಲ್ಲಿ ಬಿಳೆ ಅಂಕೋಲ ಮರ ಒಂದು, ಕರೆ ಅಂಕೋಲ ಮರ ಅಂತಕ್ಕಂಥದ್ದು. ಅಂದರೆ ಬಿಳಿದು ಮತ್ತು ಕರಿದು ಎರಡೂ ಇದೆ. ಆದರೆ ನಾವು ತಂದಿರತಕ್ಕಂಥದ್ದು ಬಿಳೆ ಅಂಕೋಲ. ಹಾಗಾಗಿ ಯಾರೆಲ್ಲ ಇಂತಹ ಅಂಕೋಲ ಅಲ್ಲದಿರ ಬೇರೇನಾದ್ರು ತಂದಿದ್ದರೆ ದಯವಿಟ್ಟು ಅದನ್ನು ಬದಲಾಯಿಸ್ಕೊಳ್ಳಿ. ಇದು ಬಿಳೆ ಅಂಕೋಲ ಸಾರ್ವತ್ರಿಕವಾಗಿ ಒಳ್ಳೆಯ ಶುಭ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ, ನಮ್ಮೊಳಗಿರುವಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಅಂಕೋಲದ ಜೊತೆಗೆ ಬೇರೇನೆಲ್ಲ ಬೇಕು ಎಂಬತಕ್ಕಂಥದ್ದನ್ನು ಈಗಾಗಲೇ ಶ್ರೀನಿವಾಸ ಶರ್ಮ ಅವರು ತಿಳಿಸ್ಕೊಟ್ಟಿದ್ದಾರೆ. ಆದರೂ ಮತ್ತೊಮ್ಮೆ ನಾನು ಈ ಕ್ರಮವನ್ನು ತಿಳಿಸ್ಕೊಡ್ತೀನಿ. ಆದರೆ ಇವತ್ತಿನ ಕ್ರಮ ಚಾಚೂ ತಪ್ಪದೇರ ಕ್ರಮಬದ್ಧವಾಗಿ, ಬಹಳ ಕಷ್ಟ ಇಲ್ಲ, ಸುಲಭನಾಗಿ ಚಿಕ್ಕದಾಗಿ ಚುಟುಕಾಗಿ ಮಾಡುವಂತಹದ್ದು. ಆದರೆ ಇದರ ಪ್ರತಿಫಲ ಮಾತ್ರ ತಾವು ಯಾವ ಕ್ರಮವನ್ನು ಅನುಸರಿಸ್ತೀರಿ, ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಿ, ಶ್ರದ್ಧೆ ಭಕ್ತಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ಗಣಪತಿಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಗಣಪನ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಆದರೆ ಒಂದಂತೂ ಸತ್ಯ, ಒಂದು ಅಂಕೋಲ ಕಡ್ಡಿಯನ್ನು ಮನೆ ಬಾಗಿಲಲ್ಲಿ ಕಟ್ಟಿದ್ರೆ, ಯಾರೇ ತಂತ್ರ ಮಂತ್ರ ಯಂತ್ರವನ್ನು ಮಾಡಿದ್ರು, ಯಾರೇ ಮಾಟ ಮಂತ್ರವನ್ನು ಮಾಡಿಸಿದ್ರು, ಯಾರಾದರೂ ಒಂದಷ್ಟು ಕೃತ್ರಿಮ ಪ್ರಯೋಗಗಳನ್ನು ಮಾಡಿಕೊಂಡು ಒಂದು ನಿಂಬೆಹಣ್ಣನ್ನು ಮಂತ್ರಿಸಿ ಮನೆ ಒಳಗಡೆ ತಂದರೆ ತರ್ತಕ್ಕಂಥ ವ್ಯಕ್ತಿಗೆ ಬೆವರು ಕಿತ್ಕೊಳ್ಳುತ್ತೆ. ಅಂದರೆ ಈ ಅಂಕೋಲದಲ್ಲಿ ಅಂಥ ಶಕ್ತಿ ಇದೆ. ಅಂತಹ ಅದ್ಭುತವಾದಂಥ ಶಕ್ತಿ ಇರತಕ್ಕಂತಹ ಅಂಕೋಲದಿಂದ ಇವತ್ತು ನಾವು ತಯಾರು ಮಾಡ್ತಿರ್ತಕ್ಕಂಥ ಈ ತಂತ್ರಸಾರ ಇದು ಬರೀ ಒಂದು ಕುಟುಂಬಕ್ಕೋ, ಒಂದು ಜಾತಿ ವರ್ಗಕ್ಕೋ ಅಥವಾ ಒಬ್ಬ ವ್ಯಕ್ತಿಗೋ ಸಂಬಂಧಪಡ್ತಕ್ಕಂಥದ್ದಲ್ಲ. ಈ ಸೃಷ್ಟಿನಲ್ಲಿ, ಈ ಭೂಮಂಡಲದಲ್ಲಿ, ಈ ಭೂಮಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ, ಭೂಮಿಯ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಭೂವರಾಹ ಸ್ವಾಮಿಯ ಅನುಗ್ರಹ ಆಗಲಿ ಅಂತ ಏನು ನಾವು ಕ್ರಮವನ್ನು ಹೇಳ್ತಿದ್ದೇವೋ, ಅದೇ ಕ್ರಮದಲ್ಲಿ ಸ್ವಾಮಿಯ ಆ ಒಂದು ವಿಶೇಷವಾದಂಥ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ಸಿಕ್ಕಂಥ ಈ ಗಿಡಮೂಲಿಕೆಗಳಿಂದ ನಮ್ಮೊಳಗಿರುವಂತಹ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡ್ಕೊಳ್ಬಹುದು. ಅದಕ್ಕಾಗಿ ಇಷ್ಟು ಅದ್ಭುತವಾದಂತಹ ವನಸಿರಿಗಳನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದರಲ್ಲೂ ಈ ಬಾರಿ ಅಂಕೋಲ ಕಡ್ಡಿಯ ಹಸಿರು ಎಲೆಗಳಿರ್ತಕ್ಕಂಥದ್ದನ್ನೇ ತಂದು ತೋರಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಅದನ್ನು ಬೇರೆ ಥರ ಇನ್ನೇನೋ ತಂದು ಅದನ್ನು ನೀವು ಉಪಯೋಗಿಸಬಾರ್ದು. ಅಂಕೋಲ ಕಡ್ಡಿಯನ್ನೇ ತೊಗೊಳ್ಬೇಕು. ಅದರಲ್ಲೂ 6 ಇಂಚ್ ಇರಬೇಕು, ಇಲ್ಲ 9 ಇಂಚ್ ಇರಬೇಕು. ಅಂಕೋಲ ಕಡ್ಡಿ ಸಿಕ್ಕಿದೆ, ನಮ್ಮ ಮನೆ ಮುಂದೆ ಒಂದು ಮರ ಇದೆ ಅಂಥೇಳಿ ದೊಡ್ಡದಾದಂಥ ಒಂದು ಕೊಂಬೆಯನ್ನು ತಂದು ಕಟ್ಟೋದಾಗಲಿ, ಅಥವಾ ಭಾಳ ಯಾತಕ್ಕೆ ಬೇಕು ಅಷ್ಟು ದೊಡ್ಡ ಕಟ್ಟೋದು ಬೇಡ ಅಂಥೇಳಿ ಸಣ್ಣದಾಗಿ ಒಂದು ಅರ್ಧ ಇಂಚೋ 1 ಇಂಚಷ್ಟು ಕಟ್ಟಿದ್ರೆ ಅಲ್ಲ ಅದು. ಅಂಕೋಲ ಕಡ್ಡಿ ಎಂಬತಕ್ಕಂಥದ್ದು ನಿಮ್ಮ ಪ್ರಧಾನ ದ್ವಾರದ ಮೇಲ್ಭಾಗದಲ್ಲಿ ನಾನು ಹೇಳುವಂಥ ಈ ತಂತ್ರಸಾರವನ್ನು ಅನುಸರಿಸಿ ನೀವು ಮಾಡಿದ್ದೇ ಆದರೆ ಎಂತಹ ದೋಷಗಳಿದ್ದರೂ ದೂರ ಆಗುತ್ತೆ. ಮನೇಲಿ ಎಷ್ಟೋ ಜನ ಮನೆಗಳಲ್ಲಿ, ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು, ಒಂದು ಕುಟುಂಬ ಅಂದರೆ ಮನೇಲಿರ್ತಕ್ಕಂಥ ಎಲ್ಲರೂ ಸೇರಿಸಿರೋ ಕುಟುಂಬ. ಆದರೆ ಇವತ್ತಿನ ದಿನಗಳ ಕುಟುಂಬ ಹೇಗಿದೆ ಅಂದರೆ, ನಾನು ನನ್ನ ಹೆಂಡತಿ ಅಥವಾ ನಾನು ನನ್ನ ಮನೆ, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಬಿಟ್ಟಿದೆ. ಹಿಂದೆ ಕುಟುಂಬ ಅಂದರೆ ಅಜ್ಜಿ ತಾತ ತಂದೆ ತಾಯಿ ಎಲ್ಲರೂ ಮನೆಯಲ್ಲಿರಬೇಕಾಗಿತ್ತು. ಮಕ್ಕಳು ಮರಿಮಕ್ಕಳು ಎಲ್ಲರೂ ಸೇರಿದ್ದರೆ ಅದು ಮನೆ. ಮನೆಯಲ್ಲಿ 4 ಜನ ಜಾಸ್ತಿ ಆಗಿಬಿಟ್ರೆ ಪಕ್ಕದಲ್ಲಿ ಇನ್ನೊಂದು ಒಲೆ ಶುರುವಾಗ್ಬಿಡುತ್ತೆ. ನನ್ನ ಕೈಲಿ ಅವ್ರಿಗೆಲ್ಲ ಕಾಫಿ ಮಾಡ್ಕೊಡೋಕ್ಕಾಗಲ್ಲ, ಅವ್ರಿಗೆಲ್ಲ ಅನ್ನ ಮಾಡೋಕ್ಕಾಗಲ್ಲ, ಬರೋರಿಗೆಲ್ಲ ನಾನು ಕಾಫಿ ಟೀ ಕೊಡೋಕ್ಕಾಗಲ್ಲ. ನಿಜಕ್ಕೂ ಇಂತಹ ಮಾತುಗಳನ್ನು ಯಾವೊಬ್ಬ ಹೆಣ್ಣುಮಗಳು ಆಡಬಾರ್ದು. ಹೆಣ್ಣುಮಗಳು ನಿನ್ನೆ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಾ ಇದ್ದೆ, ನಂದು ಡಬಲ್ ಡಿಗ್ರಿ ಅಂತಂದರು. ಇನ್ನೊಂದು 5 ಡಿಗ್ರಿ ಮಾಡಿದ್ರೆ ಆಮೇಲೆ ನೀವು ಮನೇಲೂ ಇರೋದಕ್ಕಾಗೋದಿಲ್ಲ. ಯಾಕೆಂದರೆ ಡಿಗ್ರಿ ಮಾಡಿದ್ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಮನೇಲಿ ಕೂತ್ಕೊಳ್ಳಿಕ್ಕಾಗತ್ತಾ? ಉದ್ಯೋಗ ಮಾಡಬೇಕು.
ಉದ್ಯೋಗ ಮಾಡಿದ್ಮೇಲೆ ಈ ಜೀವನ ಏನು? ಅಂಗಡಿ ಹೋಟ್ಲು ಬುಕ್ ಮಾಡಬೇಕು, ಹೋಟ್ಲಿಂದ ಐಟಮ್ ತರಿಸ್ಕೊಳ್ಬೇಕು, ತಿಂದುಬಿಟ್ಟು ಬೆಳಗ್ಗೆ ಆಫೀಸಿಗೆ ರೆಡಿಯಾಗಿ ಆಫೀಸ್ಗೆ ಓಡೋಗ್ಬೇಕು. ಅಲ್ಲಿಗೆ ಸಂಸಾರದ ಕಥೆ ಏನು? ಅದಾದ ನಂತರ ಯೋಚನೆ ಮಾಡೋದು, ಅಯ್ಯೋ ನನ್ನ ಸಂಸಾರ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಸರಿಯಾದ ಸಮಯಕ್ಕೆ ಮನೆಗೆ ಬರೋದಿಲ್ಲ, ಬಂದಾಗ ಅವನೆಲ್ಲ ಪ್ರೀತಿ ವಿಶ್ವಾಸ ಕಾಣೋದಿಲ್ಲ ಅಂತ. ಯಾವುದೇ ಗಂಡ ಅವನು ಕೂಲಿ ಮಾಡಿದ್ರೂ ಸಹಿತ ಅವನು ಮನೆಗೆ ಬರ್ತಾನೆ ಅಂದಾಗ ಹೆಂಡತಿ ಆದಂಥವಳು ಆತನ ಮುಂದೆ ಕಾಣಿಸ್ಕೊಳ್ಬೇಕು. ಆತನ ಮುಂದೆ ಕಾಣಿಸ್ಕೊಂಡು ಆತನ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು, ಆತನ ದಣಿವನ್ನು ದಣಿವಾರಿಸಬೇಕು. ಇದು ಇವತ್ತಿನ ಪದ್ಧತಿ ಅಲ್ಲ. ಇವತ್ತು ಆನಂದ್ ಗುರುಜಿ ಹೊಸದಾಗಿ ಕೂತ್ಕೊಂಡು ಹೇಳುವ ಮಾತಲ್ಲ, ಇದು ಹಿಂದಿನ ಪದ್ಧತಿ. ಇದು ಮದುವೆ ಅಂತ ಏನಕ್ಕೋಸ್ಕರ ಮಾಡ್ತಾರೆ? ಒಂದು ವಯಸ್ಸು ಬಂದಾದ ನಂತರ ಮದುವೆ ಇರುತ್ತೆ. ಇರಲಿ, ನಾನು ಈಗ ಆ ವಿಚಾರ ತೆಗೆದುಕೊಂಡ್ಬಿಟ್ರೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಅದನ್ನ ಅಲ್ಲಿಗೆ ಬಿಡೋಣ. ಆದರೆ ಮುಂದೊಂದು ದಿವಸ ಒಂದು ಮದುವೆ, ಒಂದು ಗಂಡು ಹೆಣ್ಣು, ಒಬ್ಬ ಮದುವೆ ಅಂದರೆ ಏನಕ್ಕೋಸ್ಕರ ಮಾಡಬೇಕು ಅಂತಕ್ಕಂಥದ್ದನ್ನು ಇದನ್ನು ಸವಿಸ್ತಾರವಾಗಿ ನಾನು ತಿಳಿಸ್ತೇನೆ. ಅದು ತಿಳ್ಕೊಳ್ಳೇಬೇಕು. ಮುಖ್ಯವಾಗಿ ಅದು ಅವಕಾಶ ಬೇಕು ಮತ್ತು ಅದರ ಅವಶ್ಯಕತೆ ಇದೆ. ಇಲ್ಲ ಅಂದರೆ ಈ ಕೋರ್ಟು ಕಚೇರಿಗೆ ಬರ್ತಾ ಇರತಕ್ಕಂಥ ಕೇಸುಗಳು ನೋಡ್ತಿದ್ರೆ ಅಬ್ಬಾ ಅದು ಹೇಳ್ತಿರೋದು, ಅಷ್ಟು ಕೇಸುಗಳು ಬರ್ತಾ ಇದೆ. ಇವತ್ತು ಮದುವೆ ಮಾಡ್ಕೊಳ್ಳೋದು, ವಾರಕ್ಕೆ ಅವಲೇ ಪೇಪರ್ ಸೈನ್ ಹಾಕೋದು, ಸಂಬಂಧಕ್ಕೆ ಬೆಲೆನೇ ಇಲ್ಲ. ಏನಕ್ಕೆ ಮದುವೆ ಮಾಡ್ಕೋಬೇಕಾಗಿದೆ? ಈ ಒಂದು ಹುಟ್ಟಿಗೋಸ್ಕರ ಮನೇಲಿ ಅಪ್ಪ ಅಮ್ಮ ಸಾಲ ಮಾಡಿ ಅಲ್ಲಿ ಇಲ್ಲಿ ಅವರು ಇತರ ಕೈ ಅಡ್ಡಿ ಬೇಡಿ ಬಡ್ಡಿ ಕಾಸು ತಂದು ಮನೆಗೆ ಮಕ್ಕಳು ಮದುವೆ ಮಾಡೋದು. ಮದುವೆ ಮಾಡಿದ ವಾರ 15 ದಿವಸಕ್ಕೆ ಪೇಪರ್ಗೆ ಸೈನ್ ಹಾಕ್ಬಿಟ್ಟು ಹಿಂದೆಲ್ಲೇ ಲಾಯರ್ನ ಮಾತಾಡೋದು. ಅದಾದ ನಂತರ ಕೋರ್ಟಿಗೆ ಬರೋದು. ಏನಿದ್ರು ಕೋರ್ಟಲ್ಲಿ ಮಾತಾಡ್ಕೊಳ್ಳೋಣ, ಇದೊಂದು ಮಾತು. ಹೆಣ್ಣಿನ ಮನೆಯವರಾದರೂ ಸರಿ, ಗಂಡಿನ ಮನೆಯವರಾದರೂ ಸರಿ, ಇದೇ ಮಾತೇ ಆಡೋದು. ಕೋರ್ಟಲ್ಲಿ ಮಾತಾಡ್ಕೊಳ್ಳೋಣ. ಕೋರ್ಟಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಏನು ಹೇಳ್ತಾರೆ? ನೀವಿಬ್ಬರು ಚೆನ್ನಾಗಿರಲಿ ಅಂತ ಅವರು ಹರಿಸಿ ಆಶೀರ್ವದಿಸ್ತಾರೆ. ಅವ್ರು ಅದಕ್ಕೋಸ್ಕರನೇ ಬಂದ ತಕ್ಷಣ ನಿಮಗೆ ತೀರ್ಮಾನ ಕೊಡಲ್ಲ. ಯಾತಕ್ಕೋಸ್ಕರ? ಕೋರ್ಟ್ ಬಂದ ಕೇಸು ಬೇಗ ತೀರ್ಮಾನ ಆಗಲ್ಲ. ಯಾತಕ್ಕೋಸ್ಕರ ಅಂದರೆ ಕೋರ್ಟ್ ಬರ್ತಕ್ಕಂಥ ವ್ಯಕ್ತಿಗಳು ಬುದ್ಧಿ ಕಲೀಲಿ ಅಂತ. ಹಾಗಾದರೂ ಇಲ್ಲಿ ಬರೋದು ಬೇಡ, ನಿಲ್ಲಿಸಿ, ನಿಮ್ಮ ಮನೇಲಿ ನಿಮ್ಮ ಸಂಸಾರ ನೀವು ನೆಮ್ಮದಿಯಾಗಿ ಮಾಡಿ ಅಂತ. ಇದನ್ನೂ ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟು ದಿವಸ ಆಗುತ್ತೋ ಆಗಲಿ, ನಾನು ಈ ಕಡೆ, ನೀನು ಆ ಕಡೆ, ನೀನೊಂದು ತೀರ, ನಾನೊಂದು ತೀರ ಹೇಳ್ತಾ ಹೊರಟ್ರೆ ಸಾಕಷ್ಟಾಗುತ್ತೆ. ಆದರೂ ವಿಚಾರ ಬೇಕಾಗುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತ್ರ ಇಂಥ ವಿಚಾರಗಳು ಹೊರಗಡೆ ಬರುತ್ತೆ. ಯಾತಕ್ಕೋಸ್ಕರ ಅಂದರೆ ಈ ಕಾರ್ಯಕ್ರಮವನ್ನು ನಂಬಿ ಬದುಕ್ತಿರ್ತಕ್ಕಂಥವ್ರು, ಈ ಕಾರ್ಯಕ್ರಮವನ್ನು ಸ್ವಾಗತಿಸ್ತಿರ್ತಕ್ಕಂಥವ್ರು, ಈ ಕಾರ್ಯಕ್ರಮವನ್ನು ಹೃದಯಕ್ಕೆ ಅಪ್ಪಿಕೊಂಡಿರ್ತಕ್ಕಂಥವ್ರು ನನ್ನ ಅಭಿಮಾನಿ ದೇವರುಗಳು ಒಬ್ಬಿಬ್ಬರಲ್ಲ, ಲಕ್ಷಾಂತರ ಜನ ಇದ್ದಾರೆ. ಆದರೆ ಒಬ್ಬೊಬ್ಬರ ನೋವಿನ ಸಂಗತಿಗಳನ್ನು ಬಂದು ಹೇಳ್ಕೊಂಡಾಗ ಆ ನೋವಿಗೊಂದು ಪರಿಹಾರ ಬೇಕಲ್ಲ. ಆನಂದ್ ಗುರುಜಿಯವ್ರ ಹತ್ರ ಒಬ್ಬರು ಬಂದು ಹೇಳಿದ್ರೆ ಹೇಳಿದಂಥ ಧ್ವನಿ ನಿಮಗೆ ತಿಳಿದ ಮಟ್ಟಿಗೆ ಒಬ್ಬರು ಇರಬಹುದು. ಆದರೆ ಆ ಒಬ್ಬರು ನಾನು ಕೊಡುವಂಥ ತಿರುಗಿ ನನ್ನ ಕಡೆಯಿಂದ ಬರುವಂಥ ಉತ್ತರ ಅದು ಲಕ್ಷಾಂತರ ಜನಕ್ಕಾಗಿರುತ್ತೆ. ಇಂತಹ ಸಂಕಷ್ಟಗಳನ್ನು ಯಾರು ಅನುಭವಿಸ್ತಾ ಇದ್ರು ಅವರೆಲ್ಲರಿಗೂ ಒಂದು ಪರಿಹಾರ ಸಿಗಬೇಕು. ಆ ಪರಿಹಾರ ಸಿಗುವಂಥ ವೇದಿಕೆ ಈ ಮಹರ್ಷಿವಾಣಿ ಕಾರ್ಯಕ್ರಮ ಆಗಬೇಕು. ಅದಕ್ಕೋಸ್ಕರವೇ ಜೀ ಕನ್ನಡದಲ್ಲಿ 10ನೇ ವರ್ಷ ಇದು. 10 ವರ್ಷ ಒಂದು ಧಾರ್ಮಿಕವಾದ ಕಾರ್ಯಕ್ರಮ, ನೀತಿ ಪಾಠ ಹೇಳುವ ಕಾರ್ಯಕ್ರಮ, ಒಂದು ಅದ್ಭುತವಾದ ಕಾರ್ಯಕ್ರಮ ಅಂದರೆ 10 ವರ್ಷ ನಡಿಬೇಕಾದ್ರೆ ಇದು ಹುಡುಗಾಟದ ಮಾತಲ್ಲ. ಇದು ನೀವು ಪ್ರೀತಿಸ್ತಾ ಇದ್ದೀರಿ, ನೀವು ಇದನ್ನು ಸ್ವಾಗತಿಸ್ತಾ ಇದ್ದೀರಿ. ಜೊತೆಗೆ ಇದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ತಿಳ್ಕೊಂಡು ಜೀವನದಲ್ಲಿ ಮುಖ್ಯ ಪಾಠ ಇದು ಅಂತ ಹೇಳಿ ಎಷ್ಟೋ ಜನ ಪರಿವರ್ತನೆ ಆಗಿದ್ದೀರಿ. ಆ ಪರಿವರ್ತನೆ ಆದ್ದರಿಂದಲೇ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇಷ್ಟು ಮೆರುಗಿರ್ತಕ್ಕಂಥದ್ದು. ಇರಲಿ, ಇವತ್ತು ನಾನು ತಿಳಿಸುವಂತಹ ಈ ಒಂದು ವಿಧಿವಿಧಾನದಿಂದ ಸಾಕಷ್ಟು ಕುಟುಂಬಗಳಲ್ಲಿ ಕಣ್ಣೀರು ಹಾಕ್ತಿದ್ದೀರಿ, ಕುಟುಂಬ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದ್ದೀರಿ, ಸಮಸ್ಯೆ ಹೊತ್ತಿದ್ದೀರಿ. ಆದರೆ ಸಮಸ್ಯೆಗೊಂದು ಪರಿಹಾರ ಇಲ್ಲಿದೆ. ತಂತ್ರಸಾರಿಕೆ ಬೇಕಾಗಿರ್ತಕ್ಕಂಥದ್ದು ನೋಡಿ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂಕೋಲ ಕಡ್ಡಿ. ಈ ಅಂಕೋಲ ಕಡ್ಡಿ ಹಸಿಯದ್ದಾದ್ರಿಂದ ಇದು ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅಂಕೋಲದಲ್ಲಿ ಸಾಧ್ಯವಾದಷ್ಟು ಇನ್ನಾದರೂ ಮೋಸ ಹೋಗ್ದಿರ ಅಂಕೋಲ ಅಂದರೆ ಇಂತಹದ್ದು, ಇದನ್ನೇ ತರಬೇಕು. ಆದರೆ ಅಂಕೋಲ ಕಡ್ಡಿ ಇದು ಎಳೆದಾದ್ರಿಂದ ಇದರಲ್ಲಿ ಮುಳ್ಳುಗಳು ಸಾಕಷ್ಟು ಬಂದಿರೋದಿಲ್ಲ. ಆದರೆ ಪ್ರತಿಯೊಂದು ಅಂಕೋಲ ಕಡ್ಡಿಯಲ್ಲೂ ಸಹಿತ ಮುಳ್ಳಿದ್ದೇ ಇರುತ್ತೆ. ಮುಳ್ಳಿಲ್ದಿರ ಇರತಕ್ಕಂಥದ್ದು ಅಂಕೋಲ ಅಲ್ಲೇ ಅಲ್ಲ. ನೋಡಿ, ಅಂಕೋಲದಲ್ಲಿ ಮುಳ್ಳಿದೆ, ಆದರೆ ಇದರ ವೃತ್ತಿ, ಇದರ ಒಂದು ಪ್ರವೃತ್ತಿ, ಇದರ ಒಂದು ಧರ್ಮ, ಇದರ ಒಂದು ಕಾಯಕ ಅದ್ಭುತವಾದಂತಹದ್ದು. ಮುಳ್ಳಿದ್ರೂ ಸಹಿತ ಇದು ಒಳಿತನ್ನೇ ಮಾಡುತ್ತೆ. ಅಂಕೋಲದಲ್ಲಿ ಮುಳ್ಳಿದ್ರೂ ಇದು ಒಳಿತನ್ನು ಮಾಡುವ ಗುಣವನ್ನು ಹೊಂದಿದೆ. ಇದು ಬಿಳೆ ಅಂಕೋಲ. ಇದಾದ ನಂತರ ಇನ್ನೊಂದು ಮುಳ್ಳಿನ ಗಿಡನೇ ಇದೆ. ಆ ಮುಳ್ಳಿನ ಗಿಡ ಯಾವುದು ಅಂತ ನಿಮಗೆ ಈಗಾಗಲೇ ಪರಿಚಯ ಆಗಿದೆ, ಚಿರುಪರಿಚಿತ ಅಂತಲೇ ಹೇಳ್ಬೋದು. ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್. ಈ ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟು ಕಾಲು ತುಳಿದ್ರೆ ಅಬ್ಬಾನತ್ತ ತಲೆಗೆ ಹೊಡಿತ ನೋವು. ಆದರೆ ಇದರಲ್ಲಿರ್ತಕ್ಕಂಥ ಗುಣ ಇದೆಯಲ್ಲ, ಹೆಣ್ಣು ಮಕ್ಕಳಿಗಂತೂ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಹೆಣ್ಣು ಮಕ್ಕಳ ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೆಣ್ಣು ಮಕ್ಕಳಿಗೆ ಆಗುವಂತಹ ಒಂದಷ್ಟು ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುವಂತಹ ಗುಣ ಇದು. ಬರೀ ಹೆಣ್ಮಕ್ಳಿಗೆ ಮಾತ್ರನೇ ಅಲ್ಲ, ಈ ಸಕ್ಕರೆ ಕಾಯಿಲೆಯಿಂದ ಒದ್ದಾಡ್ತಾ ಮೇಲಿನ ಮೇಲೆ ಈ ರೀಸಸ್ಗೆ ಹೋಗುವಂಥದ್ದು, ಅಥವಾ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳುವಂಥದ್ದು, ಅಥವಾ ಮೂತ್ರಾಶಯದಲ್ಲಿ ಬರ್ತಕ್ಕಂಥ ಮೂತ್ರಕೋಶಕ್ಕೆ ಸಂಬಂಧಪಡ್ತಕ್ಕಂಥ ಸೋಂಕುಗಳನ್ನು ಗುಣಪಡಿಸುವಂಥ ಕಾಯಕ ಈ ಒಂದು ಮುಟ್ಟಿದ್ರೆ ಮನಿ, ಟಚ್ ಮಿ ನಾಟಲ್ಲಿದೆ.
ಹೆಣ್ಣು ಮಕ್ಕಳಿಗೆ ಋತುಕಾಲದಲ್ಲಿ ಬರುವಂಥ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಯಾವ ಹೆಣ್ಣು ಮಕ್ಕಳಿಗೆ ಋತುಕಾಲದಲ್ಲಿ ಸಾಕಷ್ಟು ಸಮಸ್ಯೆ ಹೊಟ್ಟೆ ನೋವಿಂದ ಒದ್ದಾಡ್ತಿರ್ತಾರೋ ಅವರಿಗೆ ಈ ಒಂದು ವನಸಿರಿಯಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದು ಹೊಟ್ಟೆಗೂ ತಗೊಳ್ಬೋದು, ಹೊಟ್ಟೆಯಿಂದ ಹೊರಗಡೆ ಇರತಕ್ಕಂಥ ದೇಹದ ಬಾಧೆಗೂ ಇರತಕ್ಕಂಥ ಸಮಸ್ಯೆಗೂ ಪರಿಹಾರ ಇದೆ. ಅದಕ್ಕಿಂತ ಮುಖ್ಯವಾಗಿ ತಂತ್ರಸಾರದಲ್ಲಿ ಇದು ಸಾಕಷ್ಟು ಕೆಲಸ ಮಾಡುತ್ತೆ. ಯಾಕೆಂದರೆ ಸದಾಕಾಲ ಅರಳಿ ಆನಂದಿಸ್ತಾ ಇರುತ್ತೆ. ಆದರೆ ವ್ಯಕ್ತಿ ಒಬ್ಬ ಹತ್ತಿರಕ್ಕೆ ಹೋದಾಗ, ವ್ಯಕ್ತಿ ಅದನ್ನು ಸ್ಪರ್ಶಿಸಿದಾಗ ಆ ಎಲೆಗಳನ್ನು ತನ್ನ ಮಡಚ್ಕೊಳ್ಳುತ್ತೆ. ಎಲೆಗಳನ್ನು ಮಡಚ್ಕೊಳ್ತಕ್ಕಂಥದ್ದು ಬರೀ ವ್ಯಕ್ತಿ ಹತ್ತಿರ ಹೋದಾಗ ಮಾತ್ರ, ಇನ್ಯಾವುದೇ ಕ್ರಿಮಿಕೀಟಗಳು, ಪಕ್ಷಿಗಳು, ಪ್ರಾಣಿಗಳ ಹತ್ತಿರ ಹೋದರೆ ಮಡಚೋದಿಲ್ಲ. ಇದ್ರ ಗುಣ ಅಂದರೆ ಇದರಲ್ಲಿ ಒಳಮುಚ್ಚುಗ ಮತ್ತು ಹೊರಮುಚ್ಚುಗ ಅಂತ ಎರಡಿದೆ. ಒಳಮುಚ್ಚುಗ ಮತ್ತು ಹೊರಮುಚ್ಚುಗ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದಿದೆ. ಭಗವಂತ ಈ ಪ್ರಾಂತ್ಯದಲ್ಲಿ ಒಳಮುಚ್ಚುಗವನ್ನು ಇಟ್ಟಿದ್ದರೆ ಇನ್ನೊಂದಷ್ಟು ದೂರಕ್ಕೆ ಹೊರಮುಚ್ಚುಗವನ್ನು ತಂದಿದ್ದಾನೆ. ಒಳಮುಚ್ಚುಗ ಹೀಗಿರ್ತಕ್ಕಂಥ ಎಲೆ ಹೀಗೆ ಮುಚ್ಕೊಳ್ಳುತ್ತೆ, ಹೊರಮುಚ್ಚುಗ ಹೀಗಿರ್ತಕ್ಕಂಥದ್ದು ಹೀಗೆ ಮುಚ್ಕೊಳ್ಳುತ್ತೆ. ಅದರಿಂದ ಈ ಒಳಮುಚ್ಚುಗ ಮತ್ತು ಹೊರಮುಚ್ಚುಗದಲ್ಲಿ ಆಕರ್ಷಣೆ, ವಶೀಕರಣ, ತಂತ್ರಸಾರ, ಮಂತ್ರ, ಯಂತ್ರ, ವನಸಿರಿಗಳಲ್ಲಿ ಸಾಕಷ್ಟು ವಿಶೇಷತೆಗಳನ್ನು, ವಿಶೇಷವಾಗಿರ್ತಕ್ಕಂಥ ಗುಣ ಇದರಲ್ಲಿದೆ. ಇನ್ನು ತುಳಸಿಯ ಕಾಷ್ಟ, ನಾನು ಮೊದಲೇ ಹೇಳಿದ್ದೆ, ತುಳಸಿ ಕಾಷ್ಟ ಒಣಗಿರ್ತಕ್ಕಂಥದ್ದು ಒಂದು ಕಡ್ಡಿ ಇದ್ದರೆ ಸಾಕು ಅಂತ. ಯಾತಕ್ಕಾಗಿ ಅಂದರೆ ಇದನ್ನು ಲೇಖನಿಯಾಗಿ, ಇದು ಬರವಣಿಗೆಯ ಲೇಖನಿಯಾಗಿ ಇದನ್ನು ಬಳಸಬೇಕು. ಅದಕ್ಕೋಸ್ಕರ ತುಳಸಿ ಕಡ್ಡಿ ಒಂದಿದ್ದರೆ ಸಾಕು ಅಂತ ಹೇಳಿದ್ದೆ. ಈ ತುಳಸಿ ಕಡ್ಡಿ ಸಹಿತ ಇಲ್ಲಿ ಬಂದಿದೆ. ಇನ್ನು ಬಿಳಿ ಸಾಸಿವೆ ಆಕರ್ಷಣೆಗೂ, ತಂತ್ರಸಾರಕ್ಕೂ, ಯಂತ್ರ ಮಂತ್ರಕ್ಕೂ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುವಂತಹದ್ದು. ಬಿಳಿ ಸಾಸಿವೆ ಪ್ರತಿನಿತ್ಯ ವ್ಯಾಪಾರ ವ್ಯವಹಾರಗಳ ಕಾಲದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಂತಂದರೆ ಒಂದು ಚಿಟಿಗೆಯಷ್ಟು ದೃಷ್ಟಿ ತೆಗೆದು ಆಚೆ ಹಾಕಿದ್ರೆ ಅದರ ಫಲ. ಇದು ಬಹಳ ಮುಖ್ಯವಾಗಿ ತಿಳಿಸಲೇಬೇಕು. ಮರಳ ಮಾತಂಗಿ ಶಿವಲಿಂಗ ಬೀಜ, ಪುರುಷಲಿಂಗ ಬೀಜ, ಅಥವಾ ಇದನ್ನು ಶಿವನ ಪಾಣಿಪೀಠದ ಬೀಜ ಅಂತಲೂ ಹೇಳ್ತಾರೆ. ಇಷ್ಟು ಅದ್ಭುತವಾದಂತಹ ವನಸಿರಿ. ಈ ವನಸಿರಿಯನ್ನು ಸಾಕಷ್ಟು ಕಡೆ ಸಾಕಷ್ಟು ವಿಧಿವಿಧಾನದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆದರೂ ಇದನ್ನು ಹೆಸರು ಬದಲಾಯಿಸಿ ಕೊಡುವಂಥದ್ದಿದೆ. ಇದೊಂದು ಸ್ವಲ್ಪ ಬೆಲೆನೂ ಇದೆ, ಅಂಥ ಬೆಲೆ ಏನಲ್ಲ, ಆದರೆ ಇದನ್ನು ಬೆಲೆ ಕಟ್ಟಿ ಬೆಲೆ ಜಾಸ್ತಿ ಮಾಡಿಟ್ಬಿಟ್ಟಿದ್ದಾರೆ. ಈ ಶಿವಲಿಂಗ ಬೀಜ, ಒಂದು ಬೀಜವನ್ನು ನೀವು ಕರೆಕ್ಟಾಗಿ ತೆಗೆದು ನೋಡಿದ್ರೆ ನೀವು ಶಿವಲಿಂಗ ಹೇಗಿರುತ್ತೋ, ಒಂದು ಶಿವನ ಪಾಣಿಪೀಠ ಹೇಗಿರುತ್ತೋ, ಯಾವ ರೀತಿ ಶಿವಲಿಂಗ ಇರುತ್ತೋ ಅದೇ ಥರ ಇರುತ್ತೆ. ಅಷ್ಟು ಅದ್ಭುತವಾದಂತಹದ್ದು ಇದು ಸೃಷ್ಟಿ. ಇನ್ನು ಜಾಜಿಕಾಯಿನ ನಾನು ತೋರಿಸ್ಬೇಕಾದ್ದಿಲ್ಲ, ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಆದರೂ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ಇದು ಜಾಜಿಕಾಯಿ ಆದ ನಂತರ ಇನ್ನು ಭುಜಪತ್ರೆ. ನೆನ್ನೆ ಶ್ರೀನಿವಾಸ ಹೇಳ್ತಾ ಇದ್ದು, ಭುಜಪತ್ರೆಯನ್ನು ನೀರಲ್ಲಿ ಹಾಕಿದ್ರೆ ಇದರ ರ್ಯಾಪರ್ಸು ಒಂದೊಂದೇ ಪರದೆಗಳಿದ್ದೇಳುತ್ತೆ ಅಂತ. ಆದರೆ ಇವತ್ತು ಗ್ರಂಥಿ ಅಂಗಡಿಯವರು ಬಹಳ ಬುದ್ಧಿವಂತರಾಗಿದ್ದಾರೆ. ಒಂದೊಂದೇ ಇದ್ದು ನಿಮ್ಮನೇಲಿ ತೊಗೊಳೋದು ಅದನ್ನೇ ಯಾಕೆ ಹಾಗೆ ಮಾಡಬೇಕು, ನಾವೇ ಒಂದೊಂದು ಪೀಸನ್ನೇ ಈ ಥರ ಮಾಡಿಟ್ಬಿಡ್ತೀವಿ ಅಂತ ಹೇಳಿ ನೋಡಿ ಕವರ್ಗೆ ಹಾಕಿ ಇಟ್ಟುಬಿಟ್ಟಿದ್ದಾರೆ. ಹೌದು, ಇದನ್ನು ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ಹೇಗಿದೆ ಅಂತ. ನೋಡಿ, ಇದನ್ನು ಚಕ್ಕಟವಾಗಿ ಕ್ಲೀನಾಗಿ ಕಟ್ ಮಾಡಿ ಒಂದೊಂದೇ ಪರದೆಗಳನ್ನು ನೀರಲ್ಲಿ ಹಾಕಿ ತೆಗೆದು ಈ ಥರ ಕವರ್ಗೆ ಹಾಕಿ ಸೇಫ್ ಮಾಡಿ ಇಟ್ಟಿದ್ದಾರೆ. ಅಂದರೆ ನೀವು ಮನೆಯಲ್ಲಿ ಕೂತ್ಕೊಂಡು ಬರೀಲಿಕ್ಕೆ ನಿಮಗೆ ಅನುಕೂಲವಾಗಿರಲಿ, ಯಾವುದೇ ಯಂತ್ರಗಳು ಬರೀಬೇಕಾದರೂ ಅದಕ್ಕೆ ಅದರದೇ ಕ್ರಮ ಕರೆಕ್ಟಾಗಿರಲಿ ಅಂತ ಕರೆಕ್ಟಾಗಿ ಮಾಡಿಟ್ಟಿದ್ದಾರೆ. ಆದರೆ ಭುಜಪತ್ರೆಯನ್ನು ಈ ಪ್ರಕಾರ ಹೀಗೆ ನೋಡಿದಾಗ ಇದರಲ್ಲಿ ಹೋಲ್ ಬಿದ್ದಿರಬಾರ್ದು. ಇದು ಬೆಳಕಿಗೆ ಹೀಗೆ ಕಂಡಾಗ ಈ ಒಂದು ಭುಜಪತ್ರೆಯಲ್ಲಿ ಯಾವುದೂ ಹೋಲ್ ಇರಬಾರ್ದು, ಒಂದು ರಂಧ್ರಗಳಿರಬಾರ್ದು, ಚೆನ್ನಾಗಿರ್ತಕ್ಕಂಥ ಎಲೆ ಆಗಬೇಕು. ಇದು ಸಹಿತ ವನಸಿರಿಯೇ. ಇನ್ನು ತೋರಿಸ್ಬೇಕಾದ್ದೇನು, ಇನ್ನು ಗಂಧ. ಮೊಸರನ್ನ ತೋರಿಸೋಣ. ಇದು ಗಂಧ. ಇದು ರಕ್ತಚಂದನ ಆಗ್ಬೋದು ಅಥವಾ ಶ್ರೀಗಂಧ ಆಗಿರ್ಬೋದು. ನಾವು ಶ್ರೀಗಂಧವನ್ನು ತೆಗೆದಿದ್ದೇವೆ. ನಿಮಗೆ ರಕ್ತಚಂದನ ಸಿಕ್ಕಿದ್ರೆ ಇನ್ನೂ ಪ್ಯೂರು, ಇನ್ನೂ ಬಹಳ ಬೇಗ ಕೆಲಸ ಆಗುತ್ತೆ. ರಕ್ತಚಂದನ ಅಂದರೆ ರೋಸುಡ್ಡಲ್ಲಿ ಗಂಧ ತೆಗಿತಕ್ಕಂಥದ್ದು. ಇನ್ನು 4 ಬತ್ತಿಗಳ ದೀಪ ಅಂತ ಹೇಳಿದೆ, ಆ ದೀಪ ಸಹಿತ ಇಲ್ಲಿ ಬಂದಿದೆ, ಅದು ಸಿದ್ಧತೆ ಇದೆ. ಇನ್ನು ಮೊಸರನ್ನ ಹೇಳಿದೆ, ನನ್ನ ಪಕ್ಕದಲ್ಲೇ ಇದೆ, ಆನಂದವಾಗಿ ಇಟ್ಬಿಟ್ಟಿದ್ದಾರೆ ಮೊಸರನ್ನ ದೊಡ್ಡದಾಗಿ. ನಮ್ಮ ಜೀ ಕನ್ನಡದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದ ವಿಭಾಗವನ್ನು ಜವಾಬ್ದಾರಿ ಹೊತ್ತು ಬೇಕು ಬೇಡಗಳನ್ನ ತಂದು ಕೊಡ್ತಕ್ಕಂತಹ ನನ್ನ ಆತ್ಮೀಯರು, ನಾನು ಇಷ್ಟು ಹೇಳಿದ್ರೆ ಅವರು ಅಷ್ಟು ಮಾಡಿಟ್ಟಿರ್ತಾರೆ. ಯಾಕೆಂದರೆ ಯಾವುದೂ ಸಹಿತ ಮೋಸ ಆಗಬಾರ್ದು, ಯಾವುದೂ ಆ ಕ್ರಮದಲ್ಲಿ ಲೋಪ ಬರಬಾರ್ದು, ಎಲ್ಲವೂ ಅಚ್ಚುಕಟ್ಟಾಗಿ ಕಾಣಬೇಕು ಅಂತ ಮೊಸರನ್ನ ಚೆನ್ನಾಗಿ ತೋರಿಸ್ತಿದ್ದೀರಲ್ಲಪ್ಪ. ಬೆಳಗ್ಗೆನೇ ಮೊಸರನ್ನ ಆನಂದವಾಗಿ ತೋರಿಸ್ತಾ ಇದ್ದಾರೆ. ಇರಲಿ. ಇದೆಲ್ಲಕ್ಕೂ ಮುಖ್ಯವಾಗಿ ಜಾಜಿಕಾಯಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ದಬ್ಬಳ ಅಥವಾ ಒಂದು ಮಳೆ. ನೋಡಿ, ದಬ್ಬಳ ಅಥವಾ ಮಳೆ ಅಥವಾ ಸೂಜಿ, ಇದನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಇದರ ಸಹಾಯ ನಮಗೆ ಬೇಕು. ಅದಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆ ಇದೆ. ಮೊದಲು ನಾವು ರೆಡಿ ಮಾಡ್ಕೋಬೇಕಾದ್ದು ಈ ಭುಜಪತ್ರೆ ಮೇಲೆ ಯಂತ್ರವನ್ನು ಬರೀತಕ್ಕಂಥದ್ದು. ಭುಜಪತ್ರೆಯ ಮೇಲೆ ಯಂತ್ರವನ್ನು ಬರೀಬೇಕಾದ್ದು ಯಾವ ಕ್ರಮ ಅದನ್ನು ತಿಳಿಸ್ತಾ ಇದ್ದೀನಿ. ಮೊದಲು ತಿಳ್ಕೊಳ್ಳಿ. ಭುಜಪತ್ರೆಯನ್ನು ಫಸ್ಟು ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ. ಒಮ್ಮೆ ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡತಕ್ಕಂಥದ್ದು. ಶುದ್ಧಿ ಮಾಡಿ ಇದರ ಮೇಲೆ ಒಂದು ಬಟ್ಟೆಯಿಂದ ನಿಧಾನಕ್ಕೆ ಹಿಂಗೆ ಒರೆಸ್ಬೇಕು. ಜೋರಾಗಿ ರಫಾಗಿ ಏನು ಮಾಡಬಾರ್ದು, ನಿಧಾನಕ್ಕೆ ಬಟ್ಟೆಯನ್ನು ಹಿಂಗೆ ಒರೆಸಿ. ಆವಾಗ ಇದು ಮೆತುವಾಗತ್ತೆ, ಜೊತೆಗೆ ಇದು ಹರಿದಿರ ಇರುತ್ತೆ, ಇದಕ್ಕೆ ಒಂದಷ್ಟು ಶಕ್ತಿ ಬರುತ್ತೆ. ಇದಾದ ನಂತರ ಇದರ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಬೇಕು.
ಒಂದು ಸರ್ಕಲ್, ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿಬೇಕು. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ, ತ್ರಿಕೋನದ 3 ಮೂಲೆಗಳಲ್ಲೂ 3 ತ್ರಿಶೂಲ, ತ್ರಿಕೋನದ 3 ಮೂಲೆಗಳಲ್ಲೂ ತ್ರಿಶೂಲವನ್ನು ಬರಿಬೇಕು. 3 ಇರ್ತಕ್ಕಂಥ ತ್ರಿಶೂಲ ಬರಿತಕ್ಕಂಥದ್ದು. ತ್ರಿಶೂಲ ಬರೆದ ಆದ ನಂತರ ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಈ 3 ಅಕ್ಷರಗಳನ್ನು ಇದರಲ್ಲಿ ಬರಿಬೇಕು. ಬರೆದಾದ ನಂತರ ಏನು ಮಾಡಬೇಕು? ಏನಾದರೂ ನೀವು ತಂದಿರತಕ್ಕಂಥ ಪದಾರ್ಥಗಳಲ್ಲಿ ಇಲ್ಲ ಅಂದರೆ ಅದನ್ನು ತಂದುಕೊಳ್ಳಿ. ಸಣ್ಣ ವಿರಾಮ ಹೊಂದಿದೆ, ಆ ವಿರಾಮದಲ್ಲಿ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ನಾನು ಆಗಲೇ ಹೇಳಿದ್ದೆ, ಭುಜಪತ್ರೆಯನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿದ ನಂತರ ಶ್ರೀಗಂಧ ಚಕ್ಕೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತುಳಸಿ ಕಾಷ್ಟ, ತುಳಸಿ ಕಡ್ಡಿಯಿಂದ ಯಂತ್ರವನ್ನು ರಚನೆ ಮಾಡಬೇಕು. ಆ ಯಂತ್ರ ರಚನೆ ಮಾಡುವಂತಹ ವಿಧಿವಿಧಾನ ಮುಖ್ಯವಾಗಿ ಒಂದು ವೃತ್ತಾಕಾರ ಹಾಕುವಂಥದ್ದು, ವೃತ್ತಾಕಾರದ ಮಧ್ಯದಲ್ಲಿ ತ್ರಿಕೋನ ಬರೆಯುವಂಥದ್ದು, ತ್ರಿಕೋನದ ಮಧ್ಯದಲ್ಲಿ ಓಂ ಶ್ರೀಂ ಹ್ರೀಂ ಎಂಬತಕ್ಕಂಥ ಬೀಜಾಕ್ಷರ ಮಂತ್ರವನ್ನು ಬರೀತಕ್ಕಂಥದ್ದು, ಜೊತೆಗೆ 3 ತ್ರಿಕೋನದಲ್ಲೂ ಅಂದರೆ 3 ಈ ತ್ರಿಕೋನದ 3 ರೇಖೆಗಳಿಗೂ ಒಂದೊಂದು ತ್ರಿಶೂಲವನ್ನು ಬರೀತಕ್ಕಂಥದ್ದು. ನೋಡಿ, ಈ ಪ್ರಕಾರವಾಗಿ ಮಾಡತಕ್ಕಂಥದ್ದು. ಇದು ಇಷ್ಟು ಸಿದ್ಧಿ ಆದ ನಂತರ ಮೊದಲು ಇದನ್ನು ಮಾಡುವಾಗ ಸಾಧ್ಯವಾದಷ್ಟು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಪೂರ್ವ ಅಥವಾ ಉತ್ತರ, ಸೂರ್ಯ ಹುಟ್ಟುವಂಥ ಒಂದು ದಿಕ್ಕು ಅಂತ ಹೇಳ್ತಾರೆ, ನಂದಿ ಬಾಗ್ಲು ಅಂತ ಹೇಳ್ತಾರೆ. ಅಂದರೆ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ ಈ ಪ್ರಕಾರವಾಗಿರ್ತಕ್ಕಂಥ ದಿಕ್ಕುಗಳಲ್ಲಿ ಕೂತು ಅನುಷ್ಠಾನವನ್ನು ಮಾಡಿದ್ರೆ ಯಾವುದೇ ಲೋಪದೋಷ ಎಂಬತಕ್ಕಂಥದ್ದು ಬರೋದಿಲ್ಲ. ಇನ್ನು ಯಂತ್ರ ರಚನೆ ಆಯಿತು. ಯಂತ್ರ
ಇದು ಸಂಪೂರ್ಣವಾಗಿ ಮುಳ್ಳನ್ನ ಮುಳ್ಳಿಂದನೇ ತೆಗೆಯೋ ರೀತಿ ಆಯ್ತು. ಹೌದೌದು, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಅದೇ ಶಾಸ್ತ್ರ. ಇದು ನಾನು ಇವತ್ತು ಮಾಡಿರ್ತಕ್ಕಂಥದ್ದಲ್ಲ. ಹಿಂದಿನ ಪೂರ್ವದಲ್ಲಿ ಹಿರಿಯರು ಅವತ್ತಿನಿಂದಲೇ ಇದಕ್ಕೆಲ್ಲ ಪರಿಹಾರವನ್ನ ಸರಿಯಾದ ರೀತಿ ಮಾಡಿಟ್ಟಿದ್ದಾರೆ. ಮುಳ್ಳಿದೆ, ಮುಟ್ಟಿದ್ರೆ ಮುನಿನಲ್ಲೂ ಕೂಡ ಮುಳ್ಳಿದೆ. ಹೌದು, ಎಲ್ಲ ಮುಳ್ಳಿಂದಲೇ ನಡೆಯೋದು. ನೋಡಿ, ಯಂತ್ರವನ್ನ ಇಲ್ಲಿ ಬರದಾದ ನಂತರ ಈ ಭುಜಪತ್ರೆಯನ್ನ ಮೊದಲು ಇಲ್ಲಿ ಇಡಬೇಕು. ಅದಾದ ನಂತರ ಮರಳ ಮಾತಂಗಿ ಶಿವಲಿಂಗ ಬೀಜ, ಅದು 3 ಚಿಟಿಕೆ. ಸಾಧ್ಯವಾದರೆ ಇದರಲ್ಲಿ ಪಂಚಲೋಹದ ನಾಣ್ಯ ಒಂದಿಡ್ಬೋದು, ಅಥವಾ ₹1 ನಾಣ್ಯ ಇಡಬಹುದು, ಅಥವಾ 4 ಆಣೆ 8 ಆಣೆ ಇಡ್ಬೋದು. 4 ಆಣೆ 8 ಆಣೆ ಇಲ್ಲ, ಈಗ ₹1. ಆದರೆ ₹1 ನಾಣ್ಯ ಯಾವುದಂದರೆ ಹಿಂದೆ ಬರ್ತಿತ್ತಲ್ಲ ಹಿತ್ತಾಳೆದು, ಹಿಂದೆ ಇದ್ದಂಥದ್ದು, ಅಂದರೆ ಕಬ್ಬಿಣ ಅಲ್ಲದಂಥದ್ದು. ಇತ್ತೀಚೆಗೆ ಬರ್ತಿರ್ತಕ್ಕಂಥದ್ದೆಲ್ಲ ಕಬ್ಬಿಣದ ನಾಣ್ಯಗಳು, ಸ್ಟೀಲು. ಅದಲ್ಲ, ಕಬ್ಬಿಣದ ನಾಣ್ಯ ಯಾವತ್ತು ಪೂಜೆಗೂ ಸಹಿತ ಹತ್ತಿರ ತರ ನಾಣ್ಯ ₹5 ನಾಣ್ಯ ಇವತ್ತು ಬರುತ್ತೆ. ಅಂತಹ ನಾಣ್ಯ ಒಂದು ನಾಣ್ಯವನ್ನು ಅದರಲ್ಲಿ ಇಟ್ಕೊಳ್ಬಹುದು. ಇನ್ನು ಜಾಜಿಕಾಯಿ ನಮಗೆ ಒಂದಿದ್ರೆ ಸಾಕು. ಉದ್ದೇಶ ಜಾಜಿಕಾಯಲ್ಲಿ ತಯಾರು ಮಾಡುವಂತಹ ಕಪ್ಪು ರಕ್ಷೆ ಇದೆಯಲ್ಲ, ಅದು ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಕ್ಕೆ ಬೇಕು. ಆ ಕಪ್ಪನ್ನು ಸಂಗ್ರಹಣ ಮಾಡಬೇಕಾದ್ರೆ ಅದಕ್ಕೆ ದಬ್ಬಳ ಅಥವಾ ಸೂಜಿಯನ್ನು ಸಹಾಯಕ್ಕೆ ತಗೊಳ್ಬೇಕು. ಈ ಪ್ರಕಾರ ಮಾಡಬೇಕು. ಇನ್ನು ಇದಕ್ಕೆ ದೀಪದ ಆ ಕಡೆ ಕದಲಬಾರ್ದು, ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಜಾಜಿಕಾಯಿಂದ ಇದರೊಳಗೆ ಜಿಡ್ಡಿನಂಶ ಇರುತ್ತೆ. ಜಿಡ್ಡಿನಂಶ ಇರೋದ್ರಿಂದ ಜಾಜಿಕಾಯಿ ಸ್ವಲ್ಪ ಅಂಟಿಸಿದ್ರೆ ಸಾಕು, ಈ ಪ್ರಕಾರ ದೀಪ ಶುರುವಾಗುತ್ತೆ. ಈ ದೀಪ ಶುರುವಾದಾಗ ಇದರಿಂದ ಬರ್ತಕ್ಕಂತಹ ಕಪ್ಪು, ಇದು ಜಾಸ್ತಿ ಉರಿಬೇಕಾದ ಅವಶ್ಯಕತೆ ಇಲ್ಲ. ಇದರ ಕಪ್ಪನ್ನು ನಾವು ಸಿದ್ಧಿ ಮಾಡಿಟ್ಕೊಂಡ್ರೆ, ಇವತ್ತು ಇದರಿಂದ ಕಪ್ಪನ್ನು ಹಚ್ಚಿದ್ರೆ ಮಕ್ಕಳಿಗೆ ದೃಷ್ಟಿ ಅಂತಾಗತ್ತಲ್ಲ, ದೃಷ್ಟಿ ಅಂತಾದಾಗ ಇದರ ಕಪ್ಪು ಹಚ್ಚುತ್ತಾರೆ. ಹಾಗೆ ಯಾವುದೇ ಸಮಸ್ಯೆ ಅಂತಿದ್ರೆ ವಾಸ್ತುವಿಗೆ ಸಂಬಂಧಪಡ್ತಕ್ಕಂಥ ದೃಷ್ಟಿಗೂ ಸಹಿತ ಈ ಕಪ್ಪನ್ನು ಹಚ್ತಾರೆ. ಹಾಗೆ ಈ ಕಪ್ಪು ಈಗ ಇದು ಇಷ್ಟು ಅಂಟ್ಕೊಂಡಿದೆ, ಇದು ನಮಗೆ ಸಾಕು. ಒಂಚೂರು ಎಣ್ಣೆಲ್ಲ ಹಾಕಿ ಸೌರು ಬಿಟ್ಟರೆ ಇದನ್ನು ನಮಗೆ ಇಲ್ಲಿ ಕಪ್ಪು ಆಗುತ್ತೆ. ನೋಡಿ, ಇದೇ ಕಪ್ಪನ್ನು 4 ಮೂಲೆಗಳಿಗೂ, ಈ 3 ಮೂಲೆಗೂ ಇದರ ಕಪ್ಪನ್ನು ಹೀಗೆ ಹಚ್ತಾ ಇದ್ದೀವಿ. 3 ಮೂಲೆಗೂ ಕಪ್ಪು ಹಚ್ಚಿದ್ದಾಯಿತು. ಇನ್ನು ಉಳಿದಿರ್ತಕ್ಕಂಥ ಕಪ್ಪನ್ನು ನಂತರ ಇದನ್ನು ದಾರ ಕಟ್ಟಿ ಇದನ್ನು ಬಂಧಿಸಿ ಇದನ್ನು ರೆಡಿ ಆದಮೇಲೆ ನಾವು ಮಾಡಬಹುದು. ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋ ಅವಶ್ಯಕತೆ ಇಷ್ಟು. ನೋಡಿ, ಕಪ್ಪು ಯಾವುದ್ರ ಬೇಕಾದ್ರೂ ಮಾಡ್ಬೋದಾಗಿತ್ತು, ಅದಲ್ಲ. ಜಾಜಿಕಾಯಲ್ಲೇ ಕಪ್ಪನ್ನು ತಯಾರು ಮಾಡಬೇಕು. ಈ ತ್ರಿಶೂಲದ 3 ಕೊನೆಗಳಿಗೂ ಕಪ್ಪನ್ನು ಹಚ್ಚಬೇಕು. ಹಚ್ಚಿದಾದ ನಂತರ ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್, ಇಷ್ಟು ಸಾಕು ನಮಗೆ. ಟಚ್ ಮಿ ನಾಟು, ಮುಟ್ಟಿದ್ರೆ ಮುನಿ, ಇದಿಷ್ಟಿದ್ರೆ ಸಾಕು. ಇದನ್ನು ಮಧ್ಯದಲ್ಲಿ ಇಡ್ತಕ್ಕಂಥದ್ದು. ಇದಿಷ್ಟು ಇಟ್ಟಾದಮೇಲೆ ದೇವರ ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ವಾಸ್ತುಗೃಹದ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ಮೇಲೆ 108 ಬಾರಿ ನಿಮ್ಮ ಉಂಗುರದ ಬೆರಳು ಅಥವಾ ಹೆಬ್ಬೆರಳು, ಯಾವುದಾದ್ರು ಸರಿ, ಉಂಗುರದ ಬೆರಳು ಅಥವಾ ಹೆಬ್ಬೆರಳು, ಅದನ್ನು ಈ ಯಂತ್ರದ ಮೇಲೆ ಇಡಬೇಕು. ಉಂಗುರದ ಬೆರಳಾದರೂ ಸರಿ ಅಥವಾ ಹೆಬ್ಬೆರಳಾದರೂ ಸರಿ, ಈ ಥರ ಇಟ್ಕೊಂಡು
ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ. ಇದನ್ನು 108 ಬಾರಿ, 108 ಟೈಮ್ಸ್, 108 ಬಾರಿ ಓಂ ಶ್ರೀಂ ಹ್ರೀಂ. ಇಲ್ಲಿ ತಾವು ಏನು ಬರೆದಿದ್ದೀರಿ, ಬರೆದಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನೇ 108 ಬಾರಿ ಪಠನೆ ಮಾಡಬೇಕು. ಪಠನೆ ಮಾಡಿದ ನಂತರ ಈ ಉಂಗುರದ ಬೆರಳಿಂದ ಇಲ್ಲಿ ಅಂಟಿರ್ತಕ್ಕಂಥ ಒಂದಿಷ್ಟು ಅರಿಶಿನ ಅಥವಾ ಏನಾದ್ರು ಕಪ್ಪಿರುತ್ತಲ್ಲ ಅದನ್ನು ನಿಮ್ಮ ಹಣೆಗೆ ಹಚ್ಕೊಂಡು, ಅದಾದ ಮೇಲೆ 2 ಊದುಕಡ್ಡಿ, ಕಡ್ಡಿ 6 ಇಂಚು ಅಥವಾ 9 ಇಂಚು ಅಂತ ಹೇಳಿದ್ರಲ್ಲ ಗುರುಗಳೇ, ಅದು ಹೆಂಗೆ ಅದು ಬಲಭಾಗದಲ್ಲಿ ಇಟ್ಕೊಳ್ಳೋದಾ ಇಲ್ಲಾಂದ್ರೆ ಮಧ್ಯಭಾಗದಲ್ಲಿ ಇಟ್ಕೊಳ್ಳೋದಾ ಗುರುಗಳೇ? ಅಂಕೋಲ ಕಡ್ಡಿ ಅದು ನಿಮ್ಮ ಬಲಭಾಗದಲ್ಲಿ ಇರಬೇಕು. ಇಲ್ಲಿ ತಂತ್ರಸಾರ, ಇದರೊಳಗೆ ಜೀವಶಕ್ತಿ, ಇದರೊಳಗೆ ಸಂಪೂರ್ಣವಾದಂತಹ ಶಕ್ತಿಯನ್ನು ತುಂಬಿದ ಮೇಲೆ ನೀವು ಬೀಜಾಕ್ಷರಗಳನ್ನ ಉಚ್ಚರಿಸ್ತಾ ಹೇಳುವಂತಹ ಮಂತ್ರದಿಂದ ಆ ಅಕ್ಷರಗಳಲ್ಲೇ ಆ ಶಕ್ತಿ ಇದೆ. ಆಗ ಬೀಜಾಕ್ಷರಿ ಮಂತ್ರ 108 ಬಾರಿ ಆದಮೇಲೆ ಧೂಪ ಮಾಡಬೇಕು. ಧೂಪ ಆದಮೇಲೆ ದೀಪ ನೈವೇದ್ಯಕ್ಕೆ ಬಂದು ಮೊಸರನ್ನ. ಅದಾದ ಮೇಲೆ ಮುಂದಿನ ಕ್ರಮ ಏನು ಎಂಬತಕ್ಕಂಥದ್ದು ಈಗ ನೋಡಿ. ಅದು ಅಂಕೋಲ ಕಡ್ಡಿನ ಯಾವಾಗ ಕಟ್ ಮಾಡ್ಕೊಳ್ಳೋದು? 6 ಇಂಚು 9 ಇಂಚಿಗೆ ಮೊದಲೇ ಕಟ್ ಮಾಡಿ ರೆಡಿ ಇರುತ್ತಲ್ಲ. ಈಗ ಇದು 9 ಇಂಚಿದೆ, ನಾವು ತೋರಿಸ್ಲಿಕ್ಕೆ 6 ಇಂಚು ಇನ್ನೂ ಚಿಕ್ಕದಾಗಿ ಬರುತ್ತೆ. ದಶಾಂಗಂ ಕುಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಯುಕ್ತಂ ಧೂಪೋಯಂ ಪ್ರತರ್ಹ್ಯದಾಂ. ನೀವು ಬರೀ ಬೀಜಾಕ್ಷರಿ ಮಂತ್ರಗಳನ್ನು ಹೇಳಿದ್ರೆ ಸಾಕು. ಗಣಪತಿಯ ಮಂತ್ರವನ್ನ, ಬೀಜಾಕ್ಷರಿ ಮಂತ್ರವನ್ನು ಹೇಳಿ ಧೂಪ ಆದ ನಂತರ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಅಂತ ಹೇಳಿದ್ದಾರೆ. ಅಂದರೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೀಪವನ್ನು ಮುಂದಿಟ್ಟಾಗ ದೀಪವನ್ನು ನೀವು ಕಣ್ಣಲ್ಲಿ ನೋಡಿದ್ರೆ ಸಾಕು, ದೀಪದ ಆರತಿ ಮಾಡಿದಷ್ಟೇ ಪುಣ್ಯ. ಇನ್ನಿದಾದ ನಂತರ ಮೊಸರನ್ನ ನೈವೇದ್ಯಕ್ಕೆ ನಾನು ಹೇಳಿದ್ದೆ, ಮೊಸರನ್ನ ಸಹಿತ ಇಲ್ಲಿದೆ. ಈ ತಂತ್ರಕ್ಕೆ ಮೊಸರನ್ನೇ ನೈವೇದ್ಯ. ಓಂ ಮಹಾವಿಷ್ಣವೇ ನಮಃ, ಧನ್ವಂತರಿ ಮಹಾವಿಷ್ಣವೇ ನಮಃ. ಮೊಸರನ್ನ ನೈವೇದ್ಯ ಆಗಿದೆ. ನೈವೇದ್ಯವಾಗಿರ್ತಕ್ಕಂಥ ಮೊಸರನ್ನವನ್ನು ಪುನಃ ಯಥಾಸ್ಥಿತಿ ಎಲ್ಲಿದೆಯೋ ಅಲ್ಲೇ ಇಟ್ಬಿಡೋಣ. ಅಲ್ಲಿಗೆ ಅದರ ಜವಾಬ್ದಾರಿ ಕೆಲಸ ಮುಗೀತು. ಈಗ ಇದಕ್ಕೆ ಒಂದು ಮಂಗಳಾರತಿ ಬೇಕಾಗಿದೆ. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಸ್ವರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿ ಬಸ್ಸೇದ ಸಾದನಂ. ಮಹಾಗಣಾಧಿಪತಯೇ ನಮಃ.
ಈ ಒಂದು ಕಡ್ಡಿ ಸಿದ್ಧವಾಗಿದೆ. ಇದಕ್ಕೆ ನಾನು ಇಲ್ಲಿ ಕಪ್ಪು ಹಚ್ಚಿದ್ದೇನೆ. ಕಪ್ಪು ಹಚ್ಚಿರ್ತಕ್ಕಂಥದ್ದು ಈ ಜಾಜಿಕಾಯಿಂದ ತೆಗೆದಿರ್ತಕ್ಕಂಥ ಕಪ್ಪು. ಇದು ರಕ್ಷೆ. ಈ ಕಪ್ಪು ಮಾತ್ರ ಮೇಲ್ಭಾಗದಲ್ಲಿರ್ತಕ್ಕಂಥ ದ್ವಾರಕ್ಕೆ ಈ ದಾರದಲ್ಲಿ ಇದು ಕಾಣಬೇಕು. ನೀವು ಹಚ್ಚಿರ್ತಕ್ಕಂಥ ಕಪ್ಪು ಕಣ್ಣಿಗೆ ಕಾಣಬೇಕು. ನೋಡಿ, ಈ ಪ್ರಕಾರವಾಗಿ ಕಪ್ಪು ಕಾಣಬೇಕು, ಕಾಣುವಂಥದ್ದಾಗಬೇಕು. ಇದನ್ನು ಕಟ್ಟಬೇಕಾದರೂ ಸಹಿತ ಇದನ್ನು ಈ ಪ್ರಕಾರ ಕಟ್ಟಬೇಕು. ಈ ತುದಿ ಅಂದರೆ ಸಣ್ಣಗಿರೋ ಭಾಗ ಮೇಲಕ್ಕೆ ಹೋಗಬೇಕು, ದಪ್ಪಕ್ಕಿರೋ ಕಾಂಡದ ಭಾಗ ತಳಗಡೆ ಇರಬೇಕು. ಇದಕ್ಕೊಂದು ದಾರ ಕಟ್ಟಿ ನಿಮ್ಮ ಮನೆಯ ಪ್ರಧಾನ ದ್ವಾರದ ಮೇಲ್ಭಾಗದಲ್ಲಿ ಮಧ್ಯಭಾಗದಲ್ಲಿ ಕಟ್ಟಬೇಕು. ಇದು ಎಲ್ಲರಿಗೂ ಗೊತ್ತಾಗಬಾರ್ದು ಅಂದರೆ ಇದನ್ನು ಕಟ್ಟಿ ಇದ್ರ ಮುಂದ್ಗಡೆ ಒಂದು ಆಂಜನೇಯ ಸ್ವಾಮಿನೋ ಅಥವಾ ನಿಮ್ಮ ಮನೆ ದೇವರು ಅಥವಾ ನಿಮಗೆ ಯಾವ ಇಷ್ಟವಾಗಿರ್ತಕ್ಕಂಥ ದೇವ್ರ ಫೋಟೋನು ಅಲ್ಲಿ ಹಾಕಿ. ಇದೆಲ್ಲ ಆದಮೇಲೆ ಅದೇ ಬೀಜಾಕ್ಷರಿ ಮಂತ್ರವನ್ನು ಮನಸ್ಸಲ್ಲಿ ಅಂದುಕೊಂಡು ಗಣಪತಿಗೆ ಒಂದು ಆರತಿ ಮಾಡಿ, ಜೊತೆಗೆ ಈ ಅಂಕೋಲ ಕಡ್ಡಿಗೂ ಸಹಿತ ಒಂದು ಆರತಿಯನ್ನು ಮಾಡ್ಬೋದು.